ವಾಕ್ಯಕ್ಕೆ ಹೋಗೋಣ ಪ್ರಿಯ ಸಹೋದರ ಸಹೋದರರೇ. ಥ್ಯಾಂಕ್ ಯು ಲಾರ್ಡ್. ನಾವು ಕೀರ್ತನೆ 23ನೇ ಅಧ್ಯಾಯದಲ್ಲಿ ಮೊದಲನೇ ವಚನವನ್ನು ನೋಡೋಣ. Psalms 23:1. ಯೆಹೋವನು ನನಗೆ ಕುರುಬನು, ನಾನು ಕೊರತೆ ಪಡನು. ಪ್ರಿಯ ಸಹೋದರ ಸಹೋದರರೇ, ನಾನು ಬೆಳಗ್ಗೆ ಎಲ್ಲ ಬೇರೆ ಏನೋ ವಾಕ್ಯವನ್ನು ರೆಡಿ ಮಾಡಿಕೊಂಡು ಕೂತಿದ್ದೆ. ಆದ್ರೆ ಇಲ್ಲಿ ಬಂದು ಆರಾಧನೆ ಮಾಡ್ತಾ ಇರ್ಬೇಕಾದ್ರೆ ದೇವರು ನನಗೆ ಇದನ್ನೇ ಮಾತಾಡುತ್ತೆ. ನಾನು ಏನು ಡೈರಿಯಲ್ಲೂ ಬರ್ಕೊಂಡಿಲ್ಲ, ಏನೂ ಇಲ್ಲ. ದೇವ್ರು ಇಲ್ಲಿ ಏನು ಮಾತಾಡ್ಲಿಕ್ಕಿಲ್ಲ ನನಗೆ ಒಟ್ಟಿಗೆ ನನಗೆ ಗೊತ್ತಿಲ್ಲ. ಹಲ್ಲೆಲೂಯಾ. ದೇವ್ರು ನಮಗೆ ಹೇಳ್ತಾ ಇರೋದು ಏನಂತಂದ್ರೆ, ದಾವೀದನ ಹಾಗೆ ನಾವು ದೇವರನ್ನು ನಮ್ಮ ಕುರುಬನಾಗಿ ಮಾಡ್ಕೊಂಡಿದ್ರೆ ನಮಗೆ ಕೊರತೆ ಇರಲ್ಲ. ಇವತ್ತು ನಿಮ್ಮ ಜೀವಿತದಲ್ಲಿ ನಿನ್ನನ್ನ ನೀನು ಕೇಳ್ಕೋ, ನಿನ್ನ ದೇವರೇ ನಿನಗೆ ಕುರುಬನಾಗಿದ್ದಾನ? ನಿನ್ನ ದೇವರೇ ನಿನ್ನನ್ನು ನಡೆಸುವಾತನಾಗಿದ್ದಾನ? ಒಂದು ಕುರುಬ ಅಂತ ಅಂದ್ಬಿಟ್ಟ ಮೇಲೆ ಕುರಿಗಳು ಹೇಗಿರ್ತವೆ ಅಂತಂದ್ರೆ, ಪ್ರತಿಯೊಂದು ವಿಷಯದಲ್ಲಿ ಆತನು ಆ ಕುರಿಗಳು ಸಂಪೂರ್ಣವಾಗಿ ಕುರುಬನ ಮೇಲೆ ಡಿಪೆಂಡ್ ಆಗಿರ್ತವೆ. ಕುರಿಗಳಿಗೆ ಎಲ್ಲೋ ಹೋಗಿ ತಿನ್ನೋದು ಅಂತ ಗೊತ್ತಾಗಲ್ಲ. ಕುರಿಗಳಿಗೆ ಎಲ್ಲೋಗಿ ನೀರು ಕುಡಿಯೋದು ಅಂತಾನು ಗೊತ್ತಾಗಲ್ಲ. ಕುರಿಗಳಿಗೆ ಎಲ್ಲೋದ್ರೆ ಅವ್ರ ಜೀವಿತ ಅಂತ ಗೊತ್ತಾಗಲ್ಲ. ಅವ್ರು ಎಲ್ಲಾ ವಿಷಯಕ್ಕಾಗಿ ಕುರುಬನ ಹತ್ರನೇ ಕಾಯ್ತಾ ಇರ್ತಾರೆ. ಕುರುಬನು ಬರ್ಬೇಕು, ಆತನೇ ಅವ್ರನ್ನ ಕರ್ಕೊಂಡು ಹೋಗ್ಬೇಕು, ಹಲ್ಲೆಲೂಯಾ, ಆತನೇ ಅವ್ರಿಗೆ ಏನೋ ಮೇಯಿಸ್ಬೇಕು, ಆತನೇ ಮತ್ತೆ ನೀರು ಕೊಡ್ಬೇಕು, ಆತನೇ ವಾಪಸ್ ಕೊಡ್ಬೇಕು. ಅವರ ಲೈಫ್ ಪೂರ್ತಿ ಅವ್ರ ಮೇಲೆ ಇರ್ತದೆ. ಹಲ್ಲೆಲೂಯಾ. ಅವ್ರು ಸಂಪೂರ್ಣವಾಗಿ ಕುರುಬನ ಮೇಲೆ ಹಾತ್ಕೊಂಡಿರ್ತಾರೆ. ಇವತ್ತು ದೇವರು ನಿನ್ನನ್ನ ಪ್ರಶ್ನೆ ಕೇಳ್ತಾ ಇದ್ದಾನೆ, ನಿನ್ನ ಕುರುಬನು ನಾನಾಗಿದ್ದೀನಾ? ನಿನ್ನನ್ನು ನಾನೇ ನಡೆಸುವಾತನಾಗಿದ್ದೀನಾ? ನಿನ್ನ ಪ್ರತಿಯೊಂದು ಹೆಜ್ಜೆ ನನ್ನ ಚಿಂತೆ ಪ್ರಕಾರ ನಾನ್ ನಡೆಸುವಂತದ್ದಾಗಿದೆಯಾ? ಪ್ರಿಯ ಸಹೋದರ ಸಹೋದರರು, ಎಷ್ಟೋ ವಿಷಯಗಳಲ್ಲಿ ನಾವು ದೇವರಂತ ಕರಿತೀವಿ ಹೊರತು ಆ ದೇವರನ್ನ ಇನ್ನೂ ನಮ್ಮ ಕುರುಬನಾಗಿ ನಾವು ಮಾಡ್ಕೊಂಡಿಲ್ಲ. ಇನ್ನೂ ಅವ್ರು ನಮ್ಮ ಕುರುಬನಾಗಿಲ್ಲ. ಇನ್ನೂ ಅವ್ರು ನಮ್ಮ ಕೈ ಹಿಡಿದು ನಡೆಸ್ತಾ ಇಲ್ಲ. ಇನ್ನೂ ಅವ್ರು ನೋಡ್ರಿ, ಕುರಿಗಳಿಗೆ ಟೆನ್ಷನ್ ಇದೆಯಾ? ಎಲ್ಲಿ ನಾನು ತಿನ್ಬೇಕು? ಅಯ್ಯೋ ಬೆಳಗ್ಗೆ ಇವತ್ತಿಲ್ಲಿ ತಿನ್ಬಿಟ್ವಲ್ಲ, ಇವತ್ತಿಲ್ಲಿ ಈಗ ಎಲೆಗಳೆಲ್ಲ ಖಾಲಿ ಆಗೋಯ್ತೆ, ಇವತ್ತಿಲ್ಲಿ ಏನದು ಮರಗಳೆಲ್ಲ ಗಿಡಗಳೆಲ್ಲ ಖಾಲಿ ಆಗೋಯ್ತಲ್ಲ, ನಾಳೆ ನಾನು ಎಲ್ಲೋಗಿ ತಿನ್ನೋದು, ಹೆಂಗ್ ಹೋಗೋದು, ಎಲ್ಲಿ ಹೋಗೋದು? ರಾತ್ರಿ ಎಲ್ಲ ಕುರಿತು ಯೋಚನೆ ಮಾಡ್ತಾ ಇರತ್ತ. ಕುರಿ ಏನ್ ಮಾಡ್ತದೆ? ಆರಾಮಾಗಿ ಮಲ್ಕತ್ತೆ. ಏನ್ರಿ ಯಾವ್ದನ್ನ ಒಂದು ಕುರಿ ಇದ್ದೀರಾ ಆ ತರ ಆರಾಮಾಗಿ ನಾಳೆ ನಾನು ದೇವ್ರು ನೋಡ್ಕೊಂತಾನೆ ಅಂತೇಳಿ ಮಲ್ಗೋ ಕುರಿಗಳು ಒಂದಿದ್ಯಾ ಇಲ್ಲಿ? ಹಲ್ಲೆಲೂಯಾ. ಒಂದು ಕುರಿ ನಾಳೆ ಇವತ್ತು ತಿನ್ನಕ್ಕಿಲ್ಲ, ಇಲ್ಲ ನಾಳೆ ದೇವ್ರು ಕೊಡ್ತಾನೆ. ಇವತ್ತಿದ್ದಿಲ್ಲ, ದೇವ್ರು ನಾಳೆ ನಾನು ನಡೆಸ್ತಾನೆ, ಯಾಕಂದ್ರೆ ನನ್ನ ಕುರುಬನು ಆತನಾಗಿದ್ದಾನೆ. ಹಲ್ಲೆಲೂಯಾ. ಪ್ರಿಯ ಸಹೋದರ ಸಹೋದರರೇ, ನಾವೆಲ್ಲ ಹೇಳ್ಕೋಬಹುದು ನಮ್ಮ ಕುರುಬನು ಯೆಹೋವನು ಅಂತ ಹೇಳಿ. ಆದ್ರೆ ನಿಜ ಏನು ಅಂತಂದ್ರೆ, ಅದು ಬರೀ ಬಾಯಿ ಮಾತಲ್ಲಿದೆ, ಕಾರ್ಯರೂಪಕ್ಕೆ ಬಂದಿಲ್ಲ. ಇನ್ನೂ ಕಾರ್ಯರೂಪಕ್ಕೆ ಬಂದಿಲ್ಲ. ಇವತ್ತು ಕೂಡ ನಮ್ಗೆ ಏನಾದ್ರೂ ಒಂದು ಭಯ ಆಯ್ತು ಅಂತಂದ್ರೆ ನಾವು ಏನೇನೋ ಯೋಚನೆ ಮಾಡ್ತೀವಿ, ಎಲ್ಲೆಲ್ಲೋ ಹೋಗ್ತೀವಿ, ಏನೇನೋ ಮಾಡ್ತೀವಿ. ಆದ್ರೆ ಕುರಿಗಳು ಅದಕ್ಕೆ ಭಯ ಆದ್ರೂ ಸಹ ತನ್ನ ಕುರುಬನ ಹತ್ರನೇ ಹೋಗೋದು. ಕುರುಬನ್ ಬಿಟ್ಟು ಎಲ್ಲೂ ಓಡೋಗಲ್ಲ. ಹಲ್ಲೆಲೂಯಾ. ಅರ್ಥ ಆಗ್ತದೆ ಪ್ರಿಯ ಸಹೋದರ? ಹತ್ರನೇ ಓಡೋಗೋದೆ, ಕುರುಬನ ಹತ್ರನೇ. ಕುರುಬ ಕಂಪ್ಲೀಟ್ ಆಗಿ ಅವ್ರಿಬ್ಬರಿಗೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇರ್ತದೆ. ಆ ಕುರುಬ ಅಲ್ಲಿಗೆ ಬಂದ್ರೆ ಸಾಕು, ಕುರಿಗಳಿಗೆ ಖುಷಿ ಆಗ್ತದೆ, ಸಂತೋಷ ಪಡ್ತದೆ. ಹಲ್ಲೆಲೂಯಾ. ಅಂದ್ರೆ ನಾನು ಏನ್ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಅಂದ್ರೆ, ನೀನು ಒಂದು ದೇವರ ಕುರಿ ಆಗ್ಬಿಟ್ರೆ, ನಿನ್ನ ಕುರುಬನು ದೇವರಾಗ್ಬಿಟ್ಟ ಅಂದ್ರೆ ನೀನು ಸಂಪೂರ್ಣವಾಗಿ ಎಲ್ಲಾ ವಿಷಯದಲ್ಲೂ ದೇವರ ಮೇಲೆ ಹಾಕೊಂಡಿರ್ತೀನಿ. ಪ್ರತಿಯೊಂದು ವಿಷಯದಲ್ಲಿ ದೇವರು ಎಲ್ಲಿ ನಡೆಸ್ತಾನೆ ನೀನು ಅಲ್ಲಿ ನಡೆಸ್ತಾ ಇರ್ತೀನಿ. ಯಾರು ದೇವರಿಗೆ ಕುರಿ ಆಗಿರ್ತಾರೋ, ಯಾರು ದೇವರು ಅವ್ರಿಗೆ ಕುರುಬನಾಗಿರ್ತಾನೋ, ಆ ಕುರುಬನು ಯಾವಾಗ್ಲೂ ಕುರಿಗಳೊಟ್ಟಿಗೆ ಇರ್ತಾನೆ. ನಿನ್ನೊಟ್ಟಿಗೆ ಯಾವಾಗ್ಲೂ ದೇವ್ರು ಇರ್ತಾನೆ ಪ್ರಿಯ ಸಹೋದರ ಸಹೋದರ. ಒಂದು ಸೆಕೆಂಡ್ ಕೂಡ ಆ ಕಡೆ ಈ ಕಡೆ ಹೋಗಲ್ಲ. ಬ್ರದರ್ ಇಲ್ಲ ಬ್ರದರ್, ನನ್ನ ಲೈಫಲ್ಲಿ ಹಂಗೆ ಆಗ್ತಾ ಇಲ್ಲ, ನನಗೆ ಭಯ ಆಗುತ್ತೆ. ನನಗೆ ಭಯ ಆದಾಗ ನಾನು ಇವ್ರು ನೋಡ್ತೀನಿ, ಅವ್ರನ್ನ ಎದುರು ನೋಡ್ತೀನಿ ಅಂತಾದ್ರೆ ನಿನ್ನ ಜೀವಿತದಲ್ಲಿ ದೇವರು ಕುರುಬನಾಗಿಲ್ಲ. ನಿನ್ನ ಜೀವಿತದಲ್ಲಿ ದೇವರು ಕುರುಬನಾಗಿಲ್ಲ. ಒಂದು ಕಷ್ಟ ಬಂದಾಗ, ಒಂದು ನೋವು ಬಂದಾಗ, ಒಂದು ತೊಂದರೆ ಬಂದಾಗ ನಿನ್ನ ಕಾಲುಗಳು ಕುರಿ ಹತ್ರ, ದೇವರ ಹತ್ರ ಹೋಗ್ತಾ ಇದೆಯಾ? ನಿನ್ನ ಕುರುಬನ ಹತ್ರ ಹೋಗ್ತಾ ಇದೆಯಾ? ಯಾರೊಬ್ಬ ವ್ಯಕ್ತಿ ತನ್ನ ದೇವರೇ ತನ್ನ ಕುರುಬನ ಅಂತಾನಲ್ಲ, ಆತನು ಸಂಪೂರ್ಣವಾಗಿ ಆ ದೇವರ ಮೇಲೆ ಹಾತ್ಕೊಂಡಿರ್ತಾನೆ. ಹಲ್ಲೆಲೂಯಾ. ಎರಡನೇದಾಗಿ ಅವನು ಸಂಪೂರ್ಣವಾಗಿ ಆತನ ಮೇಲೆ ನಂಬಿಕೆ ಇಟ್ಟಿದ್ದಾನೆ. ಟ್ರಸ್ಟ್ ಇರ್ತದೆ, ಒಂದು ನಂಬಿಕೆ ಇರ್ತದೆ. ಕುರಿಗಳಿಗೆ ಕುರುಬನ ಮೇಲೆ ಒಂದು ನಂಬಿಕೆ ಇರ್ತದೆ. ಹಲ್ಲೆಲೂಯಾ. ಕುರಿಗಳಿಗೆ ಕುರುಬನ ಮೇಲೆ ಒಂದು ನಂಬಿಕೆ ಇರ್ತದೆ. ಆ ಕುರುಬನಿಗೆ ಯಾವ್ಯಾವ ಕುರಿ ಮೇಲೆ ನಂಬಿಕೆ ಇಡಬಹುದು ಅಂತ ಕುರುಬನಿಗೆ ಗೊತ್ತಿರ್ತದೆ. ಎಲ್ಲಾ ಕುರಿಗಳನ್ನ ಅವನು ಒಂದೇ ರೀತಿ ಮೇಯಿಸ್ತಾನೆ, ಆದ್ರೆ ನಂಬಿಕೆ ಒಂದೊಂದು ಕುರಿ ಮೇಲೆ ಡಿಫರೆಂಟ್ ಆಗಿಟ್ಟಿರ್ತಾನೆ. Hallelujah. Today God is asking you, is your God the shepherd in your life? Is he the one who is leading your life? Is he the one who is guiding your life?
Is he the one who is standing, whom you see when you have fear? ಕಣ್ಮುಂದೆ ದೇವರು ಬರ್ತಾ ಇದ್ದಾರ ನಿನಗೇನೋ ಕಷ್ಟಗಳು ಬಂದಾಗ, ನಿನ್ನ ಕಣ್ಮುಂದೆ ದೇವರು ಬರ್ತಾ ಇದ್ದಾರ ನಿನಗೇನಾದ್ರೂ ತೊಂದರೆಗಳು ಬಂದಾಗ, ನಿನ್ನ ಕಣ್ಮುಂದೆ ದೇವರು ಬರ್ತಾ ಇದ್ದಾರ. ಹಲ್ಲೆಲೂಯಾ. ಅದಕ್ಕೆ ಏನಾಗ್ತಾ ಇದೆ ಅಂದ್ರೆ ಇಸ್ರೇಲರನ್ನ ಆ ಐಗುಪ್ತ ದೇಶದಿಂದ ಮೋಶೆ ಹೊರಗೆ ಕರ್ಕೊ ಬರ್ಬೇಕಾದ್ರೆ ಎದುರುಗಡೆ ಕೆಂಪು ಸಮುದ್ರ, ಹಿಂದೆಗಡೆ ಆ ಫರೋವನ ಸೈನ್ಯ ಭಯಂಕರವಾಗಿ ಬರ್ತಾ ಇದೆ ಅವ್ರನ್ನ ಹಿಡಿಯೋದಕ್ಕೆ. ಅಲ್ಲಿರುವಂತ ಇಸ್ರೇಲರೆಲ್ಲ ಗುಣಗುಡ್ತಾ ಇದ್ದಾರೆ. ಯಾಕೆ ಗೊತ್ತಾ? ಅವ್ರಿಗೆ ಯೇಸು ಅಲ್ಲ ಕುರುಬನಾಗಿದ್ದು, ಅವ್ರಿಗೆ ಯೇಸು ಅಲ್ಲ ಕುರುಬನ್. ಅದಕ್ಕೆ ಅವ್ರು ಭಯ ಪಡ್ತಾ ಇದ್ರು. ಅಯ್ಯಯ್ಯೋ ನಮ್ಮನ್ನು ಕೈ ಬಿಟ್ಟಿದ್ದಾರೆ, ಅಯ್ಯಯ್ಯೋ ನಾವು ಇಲ್ಲೇ ಸತ್ತೋಗ್ತೀವಿ. ಯಾರೊಬ್ಬ ವ್ಯಕ್ತಿಗೆ ಅಯ್ಯಯ್ಯೋ ನನ್ನ ಲೈಫಲ್ಲಿ ಇನ್ನೇನು ಆಗಲ್ಲ, ಅಯ್ಯಯ್ಯೋ ನನ್ನ ಲೈಫ್ ಮುಗಿದೋಯ್ತು, ಇನ್ ನನ್ನ ಲೈಫಲ್ಲಿ ಏನು ಮಾಡಕ್ಕಾಗಲ್ಲ, ಇಷ್ಟೇ ನನ್ನ ಲೈಫು, ಡಾಕ್ಟರ್ ಹೇಳೋದೇ ನಡೆಯೋದು, ಜನ ಹೇಳೋದೇ ನಡೆಯೋದು, ಈ ರೋಗ ಹಿಂಗೆ ಇರ್ತದೆ, ಈ ಕಾಯಿಲೆಗಳು ಹಿಂಗೆ ಇರ್ತದೆ, ಯಾರು ಆ ರೀತಿ ನಂಬ್ತಿರಲ್ಲ, ನಿಮಗೆ ದೇವರು ಕುರುಬನಲ್ಲ. ನಿಮಗೆ ನಿಮ್ಮ ಭಯನೇ ಕುರುಬ. ಯಾರು ನಿಮ್ ಕುರುಬರು? Your fear is your shepherd. ಆದ್ರೆ ಮೋಶೆಗೆ ದೇವರು ಕುರುಬನಾಗಿದ್ದ. ಅದಕ್ಕೆ ಆತನು ಭಯ ಪಡ್ತಾ ಇಲ್ಲ. ಆತನ ಏನಂತ ಗೊತ್ತಾ? ಇವತ್ತು ನೋಡುವ ಐಗುಪ್ತರನ್ನು ನೀನು ಎಂದಿಗೂ ನೋಡೋದಿಲ್ಲ. The Egyptians that you see today, you will never see them again. Hallelujah. ಕುರುಬನು ದೇವರಾಗಿದ್ರೆ ನೀನು ಭಯ ಪಡಲ್ಲ. ಮೊದಲನೇದಾಗಿ, you will never fear for situations. ನಿನ್ನ ಪರಿಸ್ಥಿತಿಗೆ ನೀನು ಭಯ ಪಡಲ್ಲ. ನಿನಗಿರುವಂತ ಕಾಯಿಲೆಗಳಿಗೆ ನೀನು ಭಯ ಪಡಲ್ಲ, ನಿನಗಿರುವಂತ ಕಷ್ಟಗಳಿಗೆ ನೀನು ಭಯ ಪಡಲ್ಲ, ನಿನಗಿರುವಂತ ಕೊರತೆಗಳಿಗೆ ನೀನು ಭಯ ಪಡಲ್ಲ. ಯಾಕಂದ್ರೆ ನಿನಗೆ ನಂಬಿಕೆ ಇರ್ತದೆ, ನಿನ್ನ ದೇವರು ನಿನ್ನನ್ನು ಯಾವುದೋ ಒಂದು ರೀತಿಯಲ್ಲಿ ಕಾಪಾಡ್ತಾನೆ, ಯಾವುದೋ ಒಂದು ರೀತಿಯಲ್ಲಿ ನಿನ್ನನ್ನು ರಕ್ಷಣೆ ಮಾಡ್ತಾನೆ ಅಂತೇಳಿ. ಆದ್ರೆ ಯಾವಾಗ ನಿನಗೆ ದೇವರು ಕುರುಬನಲ್ಲವೋ ಅವಾಗಷ್ಟೇ ನೀನು ಆತನ ಮೇಲೆ ನಂಬಿಕೆ ಇಡಲ್ಲ, ಭಯ ಪಡಲ್ಲ. ಯೋಸೇಫನನ್ನು ಅವರ ಅಣ್ಣ ತಮ್ಮಂದ್ರು ಒಡೆದು ತಗೊಂಡೋಗಿ ಕೆಳಗೆ ಬಿಸಾಕಿದ್ರು. ಪ್ರಿಯ ಸಹೋದರ ಸಹೋದರರೇ, ಹಳ್ಳದಲ್ಲಿಂದ ತಗೊಂಡೋಗ್ಬಿಟ್ಟು ಆತನನ್ನ ಪೋತಿಫರನ ಇನ್ನೊಂದು ದೇಶಕ್ಕೆ ಮಾರ್ಬಿಟ್ರು. ಆ ದೇಶಕ್ಕೆ ಮಾರಿದಾಗ್ಲೂ ಸಹ ದೇವರ ವಾಕ್ಯ ಹೇಳ್ತದೆ, ದೇವರು ಯೋಸೇಫನೊಟ್ಟಿಗೆ ಇದ್ರಂತೆ. ಹಲ್ಲೆಲೂಯಾ. ಎಲ್ಲಾದ್ರೂ ಯೋಸೇಫನು ನಾನು ಬೇರೆ ದೇಶಕ್ಕೆ ಹೋಗಿದ್ದೀನಿ ಅಂತ ಭಯ ಪಟ್ಟಿರೋದು ನೋಡಿದೀರಾ? ಅಯ್ಯಯ್ಯೋ ನಾನು ಬೇರೆ ದೇಶಕ್ಕೆ ಹೋಗಿದ್ದೀನಿ, ಇವಾಗ ಪೋತಿಫರನೇ ನನ್ನ ಯಜಮಾನನಾಗಿದ್ದಾನೆ, ನಾನು ಏನ್ ಮಾಡೋದು? ಇಲ್ಲವೇ ಇಲ್ಲ. He never feared. ಅಲ್ಲಿ ಆತನ ಮೇಲೆ ಸುಳ್ಳು ಸಾಕ್ಷಿ ಹೇಳಿ ಎತ್ಕೊಂಡೋಗಿ ಜೈಲ್ಗೆ ಹಾಕಿದ್ರು, ಆದ್ರೂ ಸಹ ಅವನು ಭಯ ಪಟ್ಟಿಲ್ಲ. ಯಾಕಂದ್ರೆ ದೇವರು ಆತನ ಕುರುಬನಾಗಿದ್ರು. ನಿನಗೆ ದೇವರು ಕುರುಬನಾಗಿದ್ದ ಅಂದ್ರೆ ಇವತ್ತು ನೀನ್ ನಡೆದಿರುವಂತ ಹಾದಿಯನ್ನು ನೋಡಿ ನೀನ್ ಭಯ ಪಡಲ್ಲ. ನಿನ್ನ ಜೀವಿತದಲ್ಲಿ ನಡೀತಾ ಇರುವಂತ ಘಟನೆಗಳನ್ನು ನೋಡಿ ನೀನ್ ಚಿಂತೆ ಮಾಡಲ್ಲ. ಯಾಕಂದ್ರೆ ನೀನು ಗೊತ್ತಿದೆ, ನಿನ್ನ ಕುರುಬನು ನಿನ್ನ ಕೈ ಬಿಡಲ್ಲ. ಆದನು ನಿನ್ನ ಕುರುಬನು ಏನೋ ಒಂದು ದಾರಿ ಮಾಡಿ ನಿನ್ನನ್ನು ಬಂದು ರಕ್ಷಣೆ ಮಾಡ್ತಾನೆ. ಆದ್ರೆ ಕುರುಬನು ಅವರಾಗಿಲ್ಲ ಅಂದ್ರೆ ಮಾತ್ರನೇ ನಮ್ಮ ಜೀವಿತದಲ್ಲಿ ನಾನಾ ರೀತಿ ಕಾರ್ಯಗಳಾಗ್ತವೆ. ಹನ್ನಲ ವಿಷಯವನ್ನು ನೋಡೋಣ, ನಾವು ಓದೋಣ. 1 ಸ್ಯಾಮ್ಯಲ ಮೊದಲನೇ ಅಧ್ಯಾಯದಿಂದ ನಾವು ಓದೋಣ. ಮೊದಲನೇ ವಚನ ಯಾರಾದ್ರೂ ಓದ್ರಿ. 1 ಸ್ಯಾಮ್ಯಲ. ಎಫ್ರಾಯೀಮ್ ಬೆಟ್ಟದ ಸೀಮೆಯಲ್ಲಿನ ಎಲಕ್ಕನೆಂಬ ಒಬ್ಬ ಮನುಷ್ಯನಿದ್ದನು. ಆಗಿದ್ದನು. ಆಮೇಲೆ ಅಣ್ಣಲು ಪೆನ್ನಲು ಎಂಬುವಂತ ಇಬ್ಬರು ಹೆಂಡತಿಯರಿದ್ರಂತೆ ಅವನಿಗೆ. ಆಮೇಲೆ ಪೆನ್ನಳಿಗೆ ಮಕ್ಕಳಿದ್ದರು, ಅಣ್ಣಳಿಗೆ ಇರ್ಲಿಲ್ಲ. ಒಬ್ಬಳಿಗೆ ದೇವರು ಮಕ್ಕಳು ಕೊಟ್ಬಿಟ್ಟಿದ್ದಾರೆ, ಇನ್ನೊಬ್ಬಳಿಗೆ ದೇವರು ಮಕ್ಕಳು ಕೊಟ್ಟಿಲ್ಲ. For one wife God has given child, but for another wife God has not given the child. ಇಬ್ಬರಿಗೂ ಒಬ್ಬನೇ ಗಂಡ, ಇಬ್ರು ಒಬ್ಬನೇ ಮದುವೆ ಆಗಿರೋದು, ಇಬ್ರು ದೇವ್ರ ಮಕ್ಕಳೇ, ಇಬ್ರು ಯಾರ್ಯಾರು ಅಲ್ಲ, ಬೇರೆ ಇವ್ರು ಬೇರೆ ಅವ್ರು ಬೇರೆ ಜಾತಿ ಏನಿಲ್ಲ, ಎಲ್ಲ ಒಂದೇನೆ. ಹಲ್ಲೆಲೂಯ. ಒಬ್ಬರಿಗೆ ಮಗು ಇದೆ, ಒಬ್ಬರಿಗೆ ಮಗು ಇಲ್ಲ. ಹಲ್ಲೆಲೂಯ. ಆಮೇಲೆ ಏನಾಗುತ್ತೆ ಅಂದ್ರೆ ಅಲ್ಲಿಂದ ಮುಂದೆ ಹೋದಾಗ ಈ ಪೆನ್ನಲು ಅನ್ನೋಳು ಹಣ್ಣಳಿಗೆ ಭಯಂಕರ ಹಿಂಸೆ ಕೊಡ್ತಾಳೆ. ಏನ್ ಮಾಡ್ತಾಳೆ? ಹಣ್ಣಳಿಗೆ ಭಯಂಕರ ಹಿಂಸೆ ಕೊಡ್ತಾಳೆ. 6ನೇ ವಚನ ಓದ್ರಿ. ಇದಲ್ಲದೆ ಆಕೆಯ ಸವತಿಯು ಯೆಹೋವನು ನಿನ್ನನ್ನು ವಂಚಿಯನ್ನಾಗಿ ಮಾಡಿದ್ದಾನೆ ಎಂದು ಹೇಳಿ ಆಕೆಯನ್ನು ಕೆಣಕುತ್ತಾ ಇದ್ಲು. ಯಾರಿಗೆ? ಹಣ್ಣಲನ್ನು ಪೆನ್ನಿನಳು ಯಾವಾಗ್ಲೂ ಕೆಣಕ್ತಾ ಇದ್ಲಂತೆ. ಯೆಹೋವನು ನಿನ್ನನ್ನ ಜೋರವಾಗಿ, ಯೆಹೋವನು ನಿನ್ನನ್ನ ಅರ್ಥ ಆಗ್ತಾ ಇದೆಯಾ? ನೀವು ಯಾರಿಗನ ಮಕ್ಳಿಲ್ಲ ಅಂತಂದ್ರೆ ನೀನ್ ಏನ್ ಪಾಪ ಮಾಡಿದ್ಯೋ, ನಿಮ್ಮ ಅಪ್ಪ ಅಮ್ಮ ಏನ್ ಪಾಪ ಮಾಡಿದ್ರು, ನೀನ್ ಯಾಕೆ ಹಿಂಗಿದ್ಯೋ, ಅವ್ರ ಪಾಪಗಳ ಬಗ್ಗೆ ಮಾತಾಡ್ತೀವಿ. ಆದ್ರೆ ಇಲ್ಲಿ ಈ ಸಹೋದರಿಗೆ ಅರ್ಥ ಆಗ್ತಾ ಇದೆ, ದೇವರೇ ಇವಳಿಗೆ ಮಗು ಕೊಡ್ಬೇಕು ಅಂತ ಹೇಳಿ.
ಅಂದ್ರೆ ಏನರ್ಥ, ಮೊದಲನೇದಾಗ ಅರ್ಥ ಮಾಡ್ಕೊಳ್ರಿ, ಯಾರಿಗೆ ಆ ಮಕ್ಕಳು ಆಗಿದೆಯಲ್ಲ ಅವಳಿಗೆ ಕುರುಬ ದೇವರಾಗಿದ್ದ. ಅವಳು ತನಗೆ ಮಗು ಆಗಿದ್ದಕ್ಕೆ ತನ್ನ ಗಂಡ ಅಲ್ಲ, ತನ್ನ ದೇವರೇ ಕಾರಣ ಅಂತ ಹೇಳಿ ನಂಬಿದ್ಲು. ಇವತ್ತು ನಿನಗೆ ಬರಂತ ಆಶೀರ್ವಾದಕ್ಕೆ ದೇವರೇ ಕಾರಣ ಅಂತ ನೀನ್ ನಂಬ್ತಾ ಇದೆಯಾ? ಇವತ್ತು ನಿನಗೆ ಸಿಕ್ಕಿರುವ ಕೆಲಸಕ್ಕೆ ದೇವರೇ ಕಾರಣ ಅಂತ ನಂಬ್ತಾ ಇದೆಯಾ? ಇವತ್ತು ನೀನು ಹಾಕೊಂಡಿರೋ ಬಟ್ಟೆಗೆ ದೇವರೇ ಕಾರಣ ಅಂತ ನಂಬ್ತಾ ಇದೆಯಾ? ಇವತ್ತು ನೀನ್ ಜೀವಿಸುವಂತ ಜೀವಿತಕ್ಕೆ ದೇವರೇ ಕಾರಣ ಅಂತ ನಂಬ್ತಾ ಇದೆಯಾ? ಕೆಲವ್ರಿಗೆ ನಂಬಕ್ಕೆ ಬರೋದು, ಏನಮ್ಮ ಇವತ್ತು ಒಳ್ಳೆ ಬಟ್ಟೆ ಹಾಕೊಂಡಿದ್ಯಾ, ದೇವ್ರು ಕೊಟ್ರು ಬ್ರದರ್, ನಮ್ಮ ಯಜಮಾನ್ರಿಗೆ ನಿನ್ನೆ ಏನೋ ಒಂದು ಒಳ್ಳೆ ಕಾಸು ಬಂತು ಅಷ್ಟೇ, ಅದಕ್ಕೆ ಕೊಡ್ಸೋರು. ಈಗ ಹೇಳ್ರಿ, ಯಾರು ಅವ್ರು ಕುರುಬರು? ಯಜಮಾನ್ರ ದೇವ್ರ? ಅಲ್ಲೆಲ್ಲೂಯ್ಯ. ನಮ್ಮ ಮಾತಲ್ಲೇ ನಾವು ದೇವ್ರನ್ನ ಕಡಿಮೆ ಮಾಡೋದಿಲ್ಲ. ದೇವ್ರು ಕೊಡೋದಿಕ್ಕೆ ಅವ್ರು ಮಾಡಿದ್ದೇ ಕಾರಣ ಅಂತ ಅನ್ಕೊಂತಾರಲ್ಲ, ಅವಾಗ್ಲೇನೆ ನೀನೇ ಕುರುಬನಾಗ್ಬಿಟ್ಟಿದ್ಯಾ, ದೇವರಲ್ಲ. ಯಾವಾಗ ನಿನಗೆ ಬರುವಂತ ಆಶೀರ್ವಾದಕ್ಕೆ ನಿನ್ನ ವಿದ್ಯಾಭ್ಯಾಸ ಕಾರಣ, ನಿನ್ನ ಟ್ಯಾಲೆಂಟ್ ಕಾರಣ, ನಿನ್ನ ಪ್ರೇಯರ್ ಲೈಫ್ ಕಾರಣ ಅಂತೀಯಲ್ಲ, ಯು ಆರ್ ಎ ಫೇಲಿಯರ್ ಇನ್ ದ ಸೈಟ್ ಆಫ್ ಗಾಡ್. ಅಲ್ಲೂಯ್ಯ. ಇವತ್ತು ನಾವು ವಾಕ್ಯ ಕೊಡೋದಕ್ಕಾಗ್ಲಿ ಏನೋ ಒಂದು ಮಾಡೋಕ್ಕಾಗ್ಲಿ ನಮ್ಮ ಪ್ರಾರ್ಥನೆ ಅಲ್ಲ ರೀ, ದೇವರ ಕೃಪೆನೆ. ಇವತ್ತು ನಾನು ನೀನು ಇಲ್ಲಿ ಇರೋದಕ್ಕೆ ದೇವರ ಕೃಪೆನೆ. ಅಲ್ಲೂಯ್ಯ. ಅರ್ಥ ಆಗ್ತದೆ ಪ್ರಿಯ ಸಹೋದರ ಸಹೋದರರೇ? ಅವ್ರು ನಮ್ಮನ್ನು ಎಲ್ಲಾ ರೀತಿಯಲ್ಲಿ ನೋಡಿದ್ದಾರೆ. ನಮ್ಮ ಬಲಹೀನತೆ ಗೊತ್ತು, ನಮ್ಮ ಪಾಪಗಳು ಗೊತ್ತು. ಇವತ್ತು ನಾವು ಕೂತಿದ್ದೀವಿ, ಆದ್ರೆ ನಾವು ಹೊರಗಡೆಯಿಂದ ಏನೇನ್ ಇದೀವಿ ಅಂತ ದೇವ್ರಿಗೆಲ್ಲ ಗೊತ್ತಿದೆ. ಆದ್ರೂ ಸಹ ದೇವ್ರು ನಮ್ಮನ್ನ ಇನ್ನೂ ಇಟ್ಟಿದ್ದಾನೆ ಅಂತಂದ್ರೆ ಅದು ಆತನ ಕೃಪೆ, ನಿನ್ನ ಪ್ರೇಯರ್ ಅಲ್ಲ. ಅಲ್ಲೂ ಇಟ್ಸ್ ನಾಟ್ ಯೋರ್ ಪ್ರೇಯರ್. ನೆವರ್ ಥಿಂಕ್ ಲೈಕ್ ದಟ್, ನೆವರ್ ಥಿಂಕ್ ಲೈಕ್ ದಟ್. ಈ ಮಗಳು ಗೊತ್ತಿತ್ತು ಏನಂತಂದ್ರೆ, ನನಗೆ ಮಗು ಆಗೋದಕ್ಕೆ ಕಾರಣ ದೇವ್ರು, ನನಗೆ ಮಗು ಆಗೋದಕ್ಕೆ ಕಾರಣ ನೀನು ಅರ್ಥ ಮಾಡ್ಕೊ. ಯಾವಾಗ ನಿನ್ನ ಜೀವಿತದಲ್ಲಿ ಆಶೀರ್ವಾದಕ್ಕೆ ಕಾರಣ ದೇವರು ಅಂತ ಬರ್ತದಲ್ಲ, ಅವಾಗ್ಲೇನೆ ದೇವರು ನಿನ್ನ ಕುರುಬನಾಗಿದ್ದಾನೆ, ಅವಾಗ್ಲೇ ಕುರುಬನಾಗಿದ್ದಾನೆ. ಅಲ್ಲೂಯ್ಯ. ನಾನು ಪ್ರಯತ್ನ ಪಟ್ಟೆ, ನಾನು ಕಷ್ಟಪಟ್ಟೆ, ನಾನು ಬೆವರು ಸುರಿಸ್ದೆ, ಅದನ್ನ ಇರ್ತದೆ. ಇವತ್ತು ಬೆವರು ಸುರಿಸೋರು ಇನ್ನೂ ಸಾಲದಲ್ಲೇ ಇದ್ದಾರೆ. ಇವತ್ತು ಕಷ್ಟ ಪಡೋರು ಇನ್ನೂ ಮನೆನೇ ಕಟ್ಟಿಲ್ಲ. ಇವತ್ತು ಕಷ್ಟ ಪಡ್ತಾ ಇರೋರು ಇನ್ನೂ ಕಷ್ಟದಲ್ಲೇ ಇದ್ದಾರೆ, ಏನು ಬಿಡುಗಡೆ ಆಗಿಲ್ಲ. ಹಂಗಂದ್ರೆ ನಮಗೆ ಕಷ್ಟಪಟ್ಟರೆ ದೇವ್ರು ನಮಗೆ ಬಿಡುಗಡೆ ಕೊಟ್ಟರೆ ಬರೀ ಕಷ್ಟ ಪಡೋದು ಮಾತ್ರ ಅಲ್ಲ, ಅದ್ರ ಜೊತೆಗೆ ನಮ್ಮ ದೇವ್ರ ಕೃಪೆ, ಅವ್ರು ನಮಗೆ ಕುರುಬನಾಗಿದ್ದಾರೆ. Hallelujah. When God is your shepherd, I am telling you, you shall not want. ಕೊರತೆ ಇರಲ್ಲ. ದಾವೀದನು ಹೇಳ್ತಾ ಇದ್ದಾನೆ ಧೈರ್ಯವಾಗಿ, ಯೆಹೋವನು ನನ್ನ ಕುರುಬನು, ಕೊರತೆ ಇಲ್ಲ. ಅಂದ್ರೆ ಏನ್ ಅರ್ಥ? ಯೆಹೋವನು ನನ್ನ ಪಾಸ್ಟರ್ ಅಂತ ಹೇಳ್ತಾ ಇಲ್ಲ, ದೇವರೇ ನನಗೆಲ್ಲ ಅಂತ ಹೇಳ್ತಾ ಇದ್ದಾನೆ. ಇಂಡೈರೆಕ್ಟ್ ಆಗಿ ಹೇಳ್ತಾ ಇದ್ದಾನೆ, ನಾನು ಎಲ್ಲ ಆತನ ಮೇಲೆ ಹಾತ್ಕೊಂಡಿದ್ದೀನಿ, ಅದಕ್ಕೆ ನನಗೆ ಕೊರತೆ ಇಲ್ಲ. ಇವತ್ತು ನನ್ಗೆ ಏನೋ ಒಂದು ರೀತಿಯಲ್ಲಿ ದೇವ್ರು ನನಗೆ ಕೊಟ್ಬಿಡ್ತಾನೆ ಊಟ, ಯಾವುದೋ ಒಂದು ರೀತಿಯಲ್ಲಿ ದೇವ್ರು ನನ್ನ ಆಶೀರ್ವಾದ ಮಾಡ್ಬಿಡ್ತಾನೆ. ಯಾಕಂದ್ರೆ ಆತನೇ ನನ್ನ ಕುರುಬನಾಗಿದ್ದಾನೆ, ಆತನೇ. ಎಲ್ಲಿವರೆಗೂ ಕ್ರೈಸ್ತರಿಗೆ ಈ ಆಲೋಚನೆ ಬರಲ್ವೋ ಅಲ್ಲಿವರೆಗೂ ನಿಮ್ಮ ಜೀವಿತದಲ್ಲಿ ಆಶೀರ್ವಾದಗಳು ಸ್ಥಗಿತವಾಗಿರ್ತವೆ, ಡಿಲೇ ಆಗ್ತಾ ಇರ್ತವೆ. ಯಾಕಂದ್ರೆ ನಿಮ್ಮ ಪ್ರತಿಯೊಂದು ಆಶೀರ್ವಾದಕ್ಕೆ ನೀನು ನಿನ್ನ ಕೆಲಸ, ನಿನ್ನ ಬಿಸ್ನೆಸ್, ಅಥವಾ ನಿನ್ನ ಫ್ರೆಂಡ್ಸು, ನಿನ್ನ ಗಂಡ, ನಿನ್ನ ಹೆಂಡತಿ, ನಿನ್ನ ಮಕ್ಕಳು, ಅಥವಾ ನಿನ್ನ ಪ್ರೇಯರು, ನಿನ್ನ ಸ್ವಂತ ಕಷ್ಟ, ನಿನ್ನ ಸ್ವಂತ ಶ್ರಮವನ್ನು ನೀನು ಆಲೋಚನೆ ಮಾಡ್ತೀಯಲ್ಲ, ಅಲ್ಲಿವರೆಗೂ ನಿನ್ನ ದೇವರ ಬಿಡುಗಡೆ ಸ್ಥಗಿತವಾಗಿರ್ತದೆ. ದ ಮೂಮೆಂಟ್ ಯು ಅಂಡರ್ಸ್ಟ್ಯಾಂಡ್, ಇದು ನನ್ನ ಕಷ್ಟ ಅಲ್ಲ, ಇದು ದೇವರ ಕೃಪೆ, ಇದು ನನ್ನಿಂದ ಅಲ್ಲ, ಇದು ಆತನಿಂದ ಅಂತ ನೀನು ಯಾವಾಗ ಡಿಸೈಡ್ ಮಾಡ್ತೀಯಲ್ಲ, ದೆನ್ ಯು ವಿಲ್ ಸಿ ದ ಔಟ್ಫ್ಲೋಯಿಂಗ್ ಬ್ಲೆಸ್ಸಿಂಗ್ ಆಫ್ ಗಾಡ್. ಆಗ ನಿನ್ನ ಜೀವಿತದಲ್ಲಿ ಹೊರ ಸುರಿಸುವ ಆಶೀರ್ವಾದವನ್ನು ನೋಡುವ. ಸಹೋದರ ಸಹೋದರರೇ ನೋಡ್ರಿ, ಅಲ್ಲಿ ಅವ್ಳಿಗೆ ಆತರ ಮಾಡಿದಾಗ ಅವಳೇನ್ ಮಾಡ್ತಾಳೆ ನೋಡ್ರಿ, ಹಣ್ಣಲು ಯೆಹೋವನು ನಿನ್ನನ್ನು ಬಂಜೆಯನ್ನಾಗಿ ಮಾಡಿದ್ದಾನೆ ಎಂದು ಹೇಳಿ ಆಕೆಯನ್ನು ಕೆಣಕಿ ನೋಯಿಸುತ್ತಿದ್ದಳು. ಪ್ರತಿ ವರ್ಷ ಯೆಹೋವನ ಮಂದಿರಕ್ಕೆ ಹೋದಾಗೆಲ್ಲ ಎಲ್ಕಾನನು ಹಾಗೆ ಮಾಡುತ್ತಿದ್ದರಿಂದಲೂ ಪೆನಿನ್ನಳು ಆಕೆಯನ್ನು ರೇಗಿಸುತ್ತಿದ್ದರಿಂದಲೂ ಹನ್ನಾಳು ಒಂದಾನೊಂದು ಸಾರಿ ಉಣ್ಣಲೊಲ್ಲದೆ ಅಳುತ್ತಾ ಇದ್ದಳು. ಆಗ ಆಕೆ ಗಂಡನಾದ ಎಲ್ಕಾನನು ಆಕೆಗೆ, ನನ್ನ ಏಕೆ ಅಳುತ್ತಿ? ಉಣ್ಣದಿರುವುದಕ್ಕೆ ಕಾರಣ ನೀನು ವ್ಯಸನ ಪಡುವುದೇಕೆ? ನಾನು ನಿನಗೆ 10 ಮಂದಿ ಮಕ್ಕಳಿಗಿಂತ ಹೆಚ್ಚಾಗಿದ್ದೇನಲ್ಲ ಅಂದನು. ಹಲ್ಲೆಲೂಯಾ. ಈಗ ಅವಳು ಯಾರ ಹತ್ರ ಅಳ್ತಾ ಇದ್ದಾಳೆ? ಗಂಡನ ಹತ್ರ ಅಳ್ತಾ ಇದ್ದಾಳೆ. ಅದಕ್ಕೆ ಗಂಡ ಏನ್ ಹೇಳ್ತಾ ಇದ್ದಾನೆ? ನಾನಿಲ್ವಾ ನಿನ್ಗೆ? ಹಲ್ಲೆಲೂಯಾ. ನನಗಿಂತ ನಿನಗೊಂದು ಮಗು ಬೇಕಾ ಅಂತ ಹೇಳಿ ಸಮಾಧಾನ ಮಾಡ್ತಾ ಇದ್ದಾನೆ. ಹಲ್ಲೆಲೂಯಾ. ಗಂಡ ಹತ್ರ ಹೇಳಿದಾಗ ಗಂಡ ಹಂಗ ಹೇಳಿ ಸಮಾಧಾನ ಮಾಡ್ತಾ ಇದ್ದಾನೆ. ಆಮೇಲೆ 9ನೇ ವಚನ, ಆಗ ಅವರು ಶಿಲೋವಿನಲ್ಲಿ ಅನ್ನಪಾನಗಳನ್ನು ತೆಗೆದುಕೊಂಡ ಮೇಲೆ ಹನ್ನಳು ಎದ್ದು ಯಾಜಕನಾದ ಏಲಿಯು ಯೆಹೋವನ ಮಂದಿರದ ನಿಲುಪಟ್ಟೆಗಳ ಬಳಿಯಲ್ಲಿ ಒಂದು ಪೀಠದ ಮೇಲೆ ಕೂತಿರುವಾಗ ಹೋಗಿ ಬಹು ದುಃಖದಿಂದ ಕಣ್ಣೀರು ಸುರಿಸುತ್ತಾ ಯೆಹೋವನನ್ನು ಕುರಿತು
ಸೇನಾಧೀಶ್ವರನಾದ ಯೆಹೋವನೇ, ನಿನ್ನ ದಾಸಿಯ ದುಃಖವನ್ನು ಪರಾಂಬರಿಸು. ನನ್ನನ್ನು ಈಗೇನ್ ಮಾಡ್ತಾ ಇದ್ದಾಳೆ? ಗಂಡನ ಹತ್ರ ಅಳೋದು ಬಿಟ್ಟು ದೇವರ ಮುಂದೆ ಅಳೋದಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದಾಳೆ. ಹಲ್ಲೆಲೂಯಾ. ಅಲ್ಲಿವರೆಗೂ ಗಂಡನ ಹತ್ರ ಅಳ್ತಾ ಇದ್ಲು. ಪ್ರತಿ ವರ್ಷ ಬರೋಳು ಅಲ್ಲಿ, ಪ್ರತಿ ವರ್ಷ ಅವಳು ಅಲ್ಲೇ ಇರೋಳು, ಪ್ರತಿ ವರ್ಷ ದೇವ್ರ ಕಾರ್ಯಗಳನ್ನು ಮಾಡಕ್ ಬರ್ತಾ ಇದ್ಲು, ಪ್ರತಿ ವರ್ಷ ಅವಳು ಎಲ್ಕಾನ ಇವಳನ್ನ ರೇಗಿಸ್ತಾನೆ ಇದ್ಲು, ಪ್ರತಿ ವರ್ಷ ಇವಳು ಅಳ್ತಾನೆ ಇದ್ಲು. ಆದ್ರೆ ಈ ಸತಿ ಒಂದು ವಿಭಿನ್ನ ಮಾಡ್ತಾಳೆ. ಏನ್ ಮಾಡ್ತಾಳೆ ಅಂದ್ರೆ, ಇಲ್ಲಿವರೆಗೂ ಗಂಡನ ಮುಂದೆ ಅಳ್ತಾ ಇದ್ದಳು, ಇಲ್ಲಿವರೆಗೂ ಮನೆಯಲ್ಲಿ ರೂಮಲ್ಲಿ ಅಳ್ತಾ ಇದ್ದಳು, ಇಲ್ಲಿವರೆಗೂ ದುಃಖ ಪಟ್ಟು ಅಳ್ತಾ ಇದ್ದಳು, ಇಲ್ಲಿವರೆಗೂ ಅವಳಿಗೆ ಮಗು ಇಲ್ಲ ಅಂತೇಳಿ ನೆನೆಸ್ಕೊಂಡು ಅಳ್ತಾ ಇದ್ದಳು. ಈಗ ಮೊದಲನೇ ಸತಿ ದೇವರ ಮುಂದೆ ಅಳಕ್ ಹೋಗ್ತಾ ಇದ್ದಾಳೆ. ಈಗ ದೇವರ ಸನ್ನಿಧಿಯಲ್ಲಿ ಕೂತು ಅವಳು ಅಳಕ್ಕೆ ಶುರು ಮಾಡಿ, ಶಿ ಇಸ್ ಕ್ರೈಯಿಂಗ್ ಇನ್ ದ ಪ್ರೆಸೆನ್ಸ್ ಆಫ್ ಗಾಡ್. ದೇವರ ಪ್ರಸನ್ನತೆಯಲ್ಲಿ ಅವಳು ಅಳಕ್ಕೆ ಶುರು ಮಾಡ್ತಾ ಇದ್ದಾಳೆ. ದೇವರ ಪ್ರಸನ್ನತೆಯಲ್ಲಿ ಅಳಕ್ ಶುರು ಮಾಡಿದಾಗ ಮೊದಲನೇದಾಗಿ ಹೋದ್ರೆ ಏನಾಗತ್ತೆ? ನನ್ನನ್ನು ತಿರಸ್ಕರಿಸದೆ ಕನಿಕರ ಬಿಟ್ಟು ನನಗೊಬ್ಬ ಮಗನನ್ನು ಕೊಡಬೇಕು. ಅವನು ಜೀವದಿಂದಿರುವ ತನಕ ನಿನ್ನವನಾಗೇ ಇರುವ ಹಾಗೆ ನಿನಗೆ ಪ್ರತಿಷ್ಠಿಸಿ ಕೊಡುವೆನು. ಅವನ ತಲೆ ಮೇಲೆ ಕ್ಷೌರ ಕತ್ತಿಯನ್ನು ಬರಕೊಡುವುದಿಲ್ಲ ಎಂದು ಪ್ರಾರ್ಥಿಸಿ ಹರಕೆ ಮಾಡಿದಳು. ಆಕೆಯು ಬಹು ಹೊತ್ತಿನವರೆಗೆ ಯೆಹೋವನ ಮುಂದೆ ಪ್ರಾರ್ಥನೆ ಮಾಡುತ್ತಿರುವಾಗ ಏಲಿಯು ಆಕೆಯ ಬಾಯಿಯನ್ನೇ ನೋಡುತ್ತಿದ್ದನು. ಆಕೆಯು ಹೃದಯದಲ್ಲಿ ಪ್ರಾರ್ಥಿಸುತ್ತಿದ್ದರಿಂದ, ಈಗ ಅವಳು ಏನೋ ಹೇಳ್ತಾಳೆ, ನೀನ್ ಕುಡಿದು ಬಂದಿದ್ಯಾ ಅಂತಾಳೆ, ಇವಳು ಅಂತಾಳೆ, ಇಲ್ಲ ನಾನು ಕುಡ್ದಿಲ್ಲ, ನಾನು ದುಃಖದಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಅಂತಾಳೆ. ಆಮೇಲೆ 17ನೇ ವಚನ ಓದ್ರಿ. ಆಗ ಏಲಿಯು ಆಕೆಗೆ, ಸಮಾಧಾನದಿಂದ ಹೋಗು, ಇಸ್ರಾಯೇಲ್ ದೇವರು ನಿನ್ನ ಪ್ರಾರ್ಥನೆಯನ್ನು ನೆರವೇರಿಸಲಿ, ಇಸ್ರಾಯೇಲ್ ದೇವರು ನಿನ್ನ ಪ್ರಾರ್ಥನೆಯನ್ನು ನೆರವೇರಿಸಲಿ ಅಂತ ಹೇಳಿ ಹೇಳ್ತಾ ಇದ್ದಾನೆ. ಹಲ್ಲೆಲೂಯಾ. ಮೊದಲನೇದಾಗಿ ಅವಳು ದೇವರ ಮುಂದೆ ಬಂದು ಕಣ್ಣೀರು ಇಡ್ತಾ ಇದ್ದಾಳೆ. ಅವಳಿಗೆ ಒಂದು ಪ್ರವಾದನೆಯ ಮಾತು ಬರ್ತಾ ಇದೆ, ನಿನ್ ಕಷ್ಟ ನೆರವೇರ್ತದೆ. ಅದೇ ಗಂಡನ ಮುಂದೆ ಅಳ್ತಾ ಇದ್ದಾಗ ಅವಳಿಗೆ ಅದು ಬಂತ? ಗಂಡನ ಮುಂದೆ ಅಳ್ತಾ ಇದ್ದಾಗ ನಾನೇ ಇದೀನಲ್ಲ, ನೀ ಯಾಕೆ ಟೆನ್ಷನ್ ಮಾಡ್ತೀನಿ? ಆದ್ರೆ ದೇವರ ಮುಂದೆ ಅಳ್ತಾ ಇದ್ದಾಗ ದೇವರು ಅವಳಿಗೆ ಉತ್ತರ ಕೊಡ್ತಾ ಇದ್ದಾರೆ. ಹಲ್ಲೆಲೂಯಾ. ಅರ್ಥ ಆಗ್ತಾ ಇದೆಯಾ? ಅನೇಕರಿಗೆ ಮನುಷ್ಯರು, ಅವ್ರ ಸ್ವಂತದವರು, ಅವ್ರ ನೆಂಟರು, ಅವ್ರ ಫ್ರೆಂಡ್ಸ್, ಇವರೇ ಅವರಿಗೆ ಕುರುಬನಾಗಿರೋದ್ರಿಂದ ಏನ್ ಕಷ್ಟ ಬಂದ್ರು ಫೋನ್ ತಗೊಂಡು ಅವ್ರ ಹತ್ರ ಮಾತಾಡ್ತಾರೆ. ಗಂಡ ಪಕ್ಕದಲ್ಲಿ ಇರ್ತಾನೆ, ಮದುವೆ ಆಗಿ ದೇವ್ರು ಹೇಳ್ತಾರೆ ಪ್ರಯರ್ ಟೈಮ್ ಬಿಟ್ಟು ಬೇರೆ ಟೈಮಲ್ಲಿ ನೀವು ಡಿವೈಡ್ ಆಗ್ಕೂಡ್ದು ಅಂತ ಹೇಳಿ. ಆದ್ರೆ ಇವ್ರು ಪ್ರಯರ್ ಟೈಮ್ ಬಿಟ್ಟು ಎಲ್ಲಾ ಟೈಮಲ್ಲೂ ಗಂಡನ ಜೊತೆ ಡಿವೈಡ್ ಅಲ್ಲೇ ಇರ್ತಾರೆ. ಒಂದ್ ಕಷ್ಟ ಆಯ್ತಂದ್ರೆ ಇವ್ರಿಗೆ ಹೇಳೋದು, ಅವ್ರಿಗೆ ಹೇಳೋದು. ಅದಕ್ಕೆ ನಿಮ್ಗೆ ಆನ್ಸರ್ ಸಿಗ್ತಾ ಇಲ್ಲ. ಎಲ್ಲಿವರೆಗೂ ಹಣ್ಣಲು ತನ್ನ ಗಂಡನ ಮುಂದೆ ಅಳ್ತಾ ಇದ್ಲು, ಮನುಷ್ಯರ ಮುಂದೆ ಅಳ್ತಾ ಇದ್ಲು, ಕಷ್ಟವನ್ನು ನೆನೆಸ್ಕೊಂಡು ಅಳ್ತಾ ಇದ್ಲು, ಅವಳಿಗೆ ಉತ್ತರ ಸಿಗ್ಲಿಲ್ಲ. ಆದ್ರೆ ಫಸ್ಟ್ ಟೈಮ್ ಅವಳು ಯಾವಾಗ ದೇವ್ರ ಮುಂದೆ ಬಂದ್ಲು, ಯಾವಾಗ ದೇವರೇ ನನ್ನ ಕುರುಬನ್, ಈಗ ಅವಳಿಗೆ ಅರ್ಥ ಆಗ್ತಾ ಇದೆ, ನನ್ನ ಗಂಡನ ಮುಂದೆ ಹತ್ರ ನನಗೆ ಯೂಸ್ ಇಲ್ಲ, ಮನುಷ್ಯರ ಮುಂದೆ ಹತ್ರ ನನಗೆ ಯೂಸ್ ಇಲ್ಲ, ಆದ್ರೆ ನಾನು ದೇವ್ರ ಮುಂದೆ ನಾನು ಹೋಗಿ ಅಳ್ತೀನಿ ಅಂತ ಹೋಗಿ ದೇವರ ಮುಂದೆ ಅಳ್ತಾ ಇರ್ಬೇಕಾದ್ರೆ ದೇವ್ರು ಅವಳಿಗೊಂದು ಉತ್ತರ ಕೊಡ್ತಾ ಇದ್ದಾರೆ. ಹಲ್ಲೆಲೂಯಾ. ದೇವ್ರ ಇಷ್ಟು ವರ್ಷ ಅವಳು ಅಲ್ಲಿ ಹೋದ್ಲು. ಈ ಸತಿಗೂ ಆ ಸತಿಗೂ ಇರುವಂತ ವ್ಯತ್ಯಾಸ ಏನಂದ್ರೆ, ಈ ಸತಿ ಅವಳು ದೇವರ ಮುಂದೆ ಕಣ್ಣೀರಿಟ್ಟಿದ್ದಾಳೆ. ಈ ಸತಿ ಅವಳಿಗೆ ದೇವರು ಉತ್ತರನೂ ಕೊಟ್ಟಿದ್ದಾಳೆ. ಹಲ್ಲೆಲೂಯಾ. ಉತ್ತರ ಕೊಟ್ಟಿದ್ದಾಳೆ. ಈಗ ಆ ಉತ್ತರ ತಗೊಂಡು ಬರ್ತಾ ಇದ್ದಾಳೆ, ಅವಳಿಗೆ ದೇವರು ಆ ಮಗುವನ್ನು ಕೊಡ್ತಾ ಇದ್ದಾಳೆ. ಅರ್ಥ ಆಗ್ತಾ ಇದೆಯಾ? ಎಲ್ಲಿವರೆಗೂ ಅವಳು ಗಂಡನ ಹತ್ರ ಅಳ್ತಾ ಇದ್ಲು, ಎಲ್ಲಿವರೆಗೂ ಗಂಡ ಅವಳಿಗೆ ಕುರುಬನಾಗಿದ್ರು, ಅವಳ ಮಗು ಆಗ್ಲಿಲ್ಲ. ಯಾವಾಗ ಅವಳ ಕಣ್ಗಳು ಗಂಡನ ಮೇಲಿಂದ ದೇವರ ಕಡೆ ತಿರುಗ್ತು, ಅವಳಿಗೆ ಮಗು ಆಗ್ತಾ ಇದೆ. ನಿನ್ನ ಕಣ್ಣುಗಳು ಯಾರ ಮೇಲಿದೆ, ನಿನ್ನ ಕಣ್ಣುಗಳು ಯಾರ ಮೇಲಿದೆಯೋ ಅವರೇ ನಿನ್ನ ಕುರುಬರಾಗ್ಬಿಡ್ತಾರೆ, ಅವರೇ ನಿನ್ನ ಲೈಫ್ ಅನ್ನು ನಡೆಸುವವರಾಗ್ಬಿಡ್ತಾರೆ, ಅವರೇ ನಿನ್ನ ಜೀವಿತವನ್ನು ಮುಂದೆ ತಗೊಂಡು ಹೋಗೋರಾಗ್ತಾರೆ. ಆಗ ಅವ್ರಿಗೆ ಎಲ್ಲಿಗ್ ಬೇಕೋ ಅವ್ರು ನಿನ್ನ ಕರ್ಕೊಂಡು ಹೋಗ್ತಾರೆ, ದೇವ್ರಿಗೆ ಎಲ್ಲಿಗ್ ಬೇಕೋ ನೀನು ಅಲ್ಲಿಗೆ ಹೋಗೋದಿಲ್ಲ. ನೀನು ದೇವರು ಎಲ್ಲಿಗೆ ಬೇಕೋ ಅಲ್ಲಿಗೆ ಹೋಗ್ಬೇಕು ಅಂತಂದ್ರೆ, ಇಫ್ ಯು ಹ್ಯಾವ್ ಟು ಗೋ ವೇರ್ ಗಾಡ್ ವಾಂಟ್ಸ್ ಯು ಟು ಗೋ, ಐ ಆಮ್ ಟೆಲ್ಲಿಂಗ್ ಯು, ಮೇಕ್ ಯುವರ್ ಗಾಡ್ ಯುವರ್ ಶೆಪರ್ಡ್. ನಿನ್ನ ದೇವರನ್ನು ನಿನ್ನ ಕುರುಬನಾಗಿ ಮಾಡು, ನಿನ್ನ ದೇವರನ್ನು ನಿನ್ನ ಕುರುಬನಾಗಿ ನೋಡು. ಕಣ್ಣೀರಿಟ್ಟು ಪ್ರಾರ್ಥನೆ ಮಾಡಿದಾಗ ದೇವರು ಅದ್ಭುತಗಳನ್ನು ಮಾಡ್ತಾನೆ. ನೀನು ಕಣ್ಣೀರಿಟ್ಟು ನೋಡಿದಾಗ ದೇವರು ಉತ್ತರ ಕೊಡ್ತಾನೆ. ಹಲ್ಲೆಲೂಯಾ. ಈಗ ನಾನು ಆಗ್ಲೇ ಹೇಳಿದೆ, ಕುರುಬನಿಗೂ ಕುರಿಗೂ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇರ್ತದೆ, ಒಂದು ಸಂಬಂಧ ಇರ್ತದೆ. ದೇ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಕುರಿಗಳಿಗೆ ಏನು, ಅವ್ರು ಬರೀ ಮೆಹೆ ಅಂದ್ರೂ ಕುರುಬನಿಗೆ ಅರ್ಥ ಆಗತ್ತೆ. ಅವ್ರಿಗೆ ಎಲ್ಲಿಗೆ ಏನ್ ಬೇಕು, ಅದೇನೋ ನೀರ್ ಕೇಳ್ತದೆ ನೋಡ, ಅದಕ್ಕೆ ನೀರ್ ಕೊಡೋ, ಅದು ಹೊಟ್ಟೆ ಹಸಿ ಆಗಿರ್ಬೇಕು, ಆ ಹೊಟ್ಟೆ ಅದಕ್ಕೇನೋ ಆಗಿರ್ಬೇಕು, ಯಾಕಂದ್ರೆ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂತಾರ ಅವ್ರು. ಹಾಗೆ ಹಣ್ಣಳು ಯಾವಾಗ ದೇವರ ಕುರಿ ಆದ್ಲು, ಅವಳಿಗೆ ಕುರುಬನಿಗೆ ಏನ್ ಬೇಕು ಅಂತ ಅರ್ಥ ಆಯ್ತು. ಅವಳಿಗೆ ಏನ್ ಅರ್ಥ ಆಯ್ತು ಹೇಳ್ರಿ? ಅವಳು ಕುರಿ, ಅವಳು ಕುರುಬ ಯಾರು ಅವಳಿಗೆ ಇವಾಗ? ಈಗ ಕುರುಬನಿಗೆ ಏನ್ ಬೇಕು ಅಂತ ಯಾರಿಗ ಅರ್ಥ ಆಯ್ತು? ಕುರಿಗೆ ಅರ್ಥ ಆಯ್ತು. ಕುರಿಗೆ ಏನ್ ಬೇಕು ಅಂತ ಯಾರಿಗ ಅರ್ಥ ಆಯ್ತು? ಕುರಿಗೆ ಏನ್ ಬೇಕು? ಮಗು ಬೇಕು.
ಕುರುಬನಿಗೆ ಏನ್ ಬೇಕು ಅದು ನೀವು ನೋಡ್ಬೇಕು, ಅವಾಗ್ಲೇ ನಿಮ್ಗೆ ಅರ್ಥ ಆಗೋದು. ಹಲ್ಲೆಲೂಯಾ. ಕುರುಬನಿಗೆ ಏನ್ ಬೇಕು ಅಂತಂದ್ರೆ ನೋಡಿ, ಈ ವಾಕ್ಯ ಓದ್ತಾ ಇದ್ದಾಗ ಅಲ್ಲಿ ಏಲಿ ಅಂತ ಒಬ್ಬ ಇರ್ತಾನೆ. 3ನೇ ಅಧ್ಯಾಯದಲ್ಲಿ 1ನೇ ವಚನ. ಬಾಲಕನಾದ ಸ್ಯಾಮ್ಯುಯೇಲನು ಏಲಿಯ ಕೈ ಕೆಳಗಿದ್ದು ಯೆಹೋವ ಸೇವೆ ಮಾಡಿ. ಈ ಸ್ಯಾಮ್ಯುಯೇಲ ಯಾರು ಗೊತ್ತಾ? ಸ್ಯಾಮ್ಯುಯೇಲ ಯಾರು ಹೇಳಿದ್ರೆ ಹಣ್ಣಳಿಗೆ ಕೊಟ್ಟಂತ ಮಗು. ಅರ್ಥ ಆಗ್ತಾ ಇದ್ಯಾ? ಹಲ್ಲೆಲೂಯಾ. ಹಣ್ಣಳು ಪ್ರಾಮಿಸ್ ಮಾಡ್ತಾಳೆ. ಏನಂತ ಮಾಡ್ತಾಳೆ ಗೊತ್ತಾ? ಏನಂತ ಪ್ರಾಮಿಸ್ ಮಾಡ್ತಾಳೆ? ಏನಂತ ಮಾಡ್ತಾಳೆ ನೋಡ್ರಿ, 1ನೇ ಅಧ್ಯಾಯದಲ್ಲಿ ಅವಾಗಲೇ ಓದಿದ್ವಲ್ಲ, ಅದು ಓದ್ಬಿಟ್ಟು ವಾಪಸ್ ಇದಕ್ಕೆ ಬರೋಣ. 11ನೇ ವಚನ. ಯೆಹೋವನನ್ನು ಕುರಿತು ಸೇನಾಧೀಶ್ವರನಾದ ಯೆಹೋವನೇ, ನಿನ್ನ ದಾಸಿಯ ದುಃಖವನ್ನು ಪರಾಮರಿಸು, ನನ್ನನ್ನು ತಿರಸ್ಕರಿಸದೆ ಕನಿಕರವಿಟ್ಟು ನನಗೊಬ್ಬ ಮಗನನ್ನು ಕೊಡಬೇಕು. ಅವನು ಜೀವದಿಂದಿರುವ ತನಕ ನಿನ್ನವನಾಗಿಯೇ ಇರುವ ಹಾಗೆ. ಹೇಗಿರ್ತಾನಂತೆ? ದೇವರಿಗೆ ಬೇಕಾಗಿರುವಂಗೆ. ಎಲ್ಲರೂ ಹೇಳ್ರಿ, ಯಾರವನಾಗೆ? ದೇವರಿಗೆ ಬೇಕಾಗಿರುವಂಗೆ. ಹಲ್ಲೆಲೂಯಾ. ದೇವರಿಗೆ ಬೇಕಾಗಿರುವಂಗೆ. ಈಗ 3ನೇ ಅಧ್ಯಾಯ ಬರೋಣ, 1ನೇ ವಚನ. ಈಗ ಓದ್ರಿ. ಬಾಲಕನಾದ ಸಮುವೇಲನು ಏಲಿಯ ಕೈ ಕೆಳಗಿದ್ದುಕೊಂಡು ಯೆಹೋವನ ಸೇವೆ ಮಾಡುತ್ತಿದ್ದನಷ್ಟೇ. ಆ ಕಾಲದಲ್ಲಿ ದೈವೋಕ್ತಿಗಳು ವಿರಳವಾಗಿದ್ದವು. ದೈವೋಕ್ತಿಗಳು ಇರ್ಲಿಲ್ಲ ಅಂದ್ರೆ ದೇವರು ಯಾರ ಹತ್ರನೂ ಮಾತಾಡ್ತಾ ಇರ್ಲಿಲ್ಲ. ಯಾಕಂದ್ರೆ ಇವರೆಲ್ಲ ಪಾಪದಲ್ಲಿ ಬಿದ್ದಿದ್ರು. ಅವನ ಮಕ್ಕಳು ಪಾಪದಲ್ಲಿದ್ರು, ಏಲಿ ಪಾಪದಲ್ಲಿ. ದೇ ವರ್ ಆಲ್ ಸಿನ್ನರ್ಸ್, ದೇ ವರ್ ನೆವರ್ ಕ್ಲೋಸ್ ಟು ಗಾಡ್. ಅವ್ರು ಸೇವಕರಾಗಿದ್ರು, ದೇವರ ಜೊತೆ ನಡೆಯುವಂತ ಸೇವಕರಾಗಿರ್ಲಿಲ್ಲ. ಸೊ ಅವ್ರಿಗೆ ಏನಾಯ್ತು ಅಂದ್ರೆ ಆ ದರ್ಶನ ಇರ್ಲಿಲ್ಲ. ದೇವ್ರು ಏನ್ ಮಾತಾಡ್ತಾ ಇದ್ದಾರೆ, ಏನ್ ಹೇಳ್ತಾ ಇದ್ರು, ಅವ್ರಿಗೆ ಏನು ಗೊತ್ತಾಗ್ತಾ ಇರ್ಲಿಲ್ಲ. ಈಗ ಅಲ್ಲಿ ಕೊರತೆ ಏನಿದೆ ದೇವ್ರ ಕಾರ್ಯ ನಡೆಯೋದಕ್ಕೆ? ದೇವ್ರ ಜೊತೆ ಮಾತಾಡೋರು ಬೇಕು, ದೇವ್ರ ಜೊತೆ ಪಾಪ ಇಲ್ದಿರೋ ಜೀವನ ಮಾಡೋರು ಒಬ್ರು ಬೇಕು. ಹಲ್ಲೆಲೂಯಾ. ಈಗ ಅಣ್ಣಲ್ಲಿ ಏನ್ ಕೊಡ್ತೀನಿ ಅಂತ ಇದ್ದಾಳೆ? ನಿನ್ನ ಜೊತೆಗೆ ನಿನ್ನ ಹಾಗೆ ಜೀವನ ಮಾಡಕ್ ಒಬ್ಬರು ನಾನು ಕೊಡ್ತಾ ಇದ್ದೀನಿ. ಇವಳ ಕೊರತೆ ಮಗು ಅಂದ್ರೆ ದೇವರ ಕೊರತೆ ದೇವರ ಸ್ವರವನ್ನು ಕೇಳೋರು. ಹಲ್ಲೆಲೂಯಾ. ಕುರುಬನ ಕೊರತೆಯನ್ನು ಕುರಿ ಅರ್ಥ ಮಾಡ್ಕೊಂಡು, ಕುರಿಯ ಕೊರತೆಯನ್ನು ಕುರುಬ ಅರ್ಥ ಮಾಡ್ಕೊಂಡ. ಸ್ವಾಮಿ, ನಿನಗೊಬ್ಬ ನಿನ್ ಸ್ವರ ಕೇಳೋನ್ ಬೇಕಷ್ಟೇ ಅಲ್ವಾ? ನನಗೊಂದ್ ಮಗ ಕೊಡು, ನಾನು ಅವ್ನು ಕೊಡ್ತೀನಿ, ಅವ್ನು ನಿನ್ ಸ್ವರ ಕೇಳ್ತಾನೆ. ಅಂಡರ್ಸ್ಟ್ಯಾಂಡ್ ಆಗ್ತಾ ಇದೆಯಾ? ಹಲ್ಲೆಲೂಯಾ. ಕುರುಬನ ಕೊರತೆಯನ್ನು ಕುರಿ ಅರ್ಥ ಮಾಡ್ಕೊಂಡು ನಿನ್ನ ಸ್ವರ ಕೇಳಿ ನಿನಗಾಗಿ ಸೇವೆ ಮಾಡುವ ಒಬ್ಬ ನೀತಿವಂತನನ್ನು ನನ್ನ ಮಗನಾಗಿ ಎತ್ತಿ ನೀನು ಕೊಡ್ತೀನಿ. ನೀನ್ ಅವನ ನೀತಿವಂತ ನಾನು ನೋಡ್ಕೊ. ನಾನು ಅವನ ಜೀವಿತದಲ್ಲಿ ಯಾವ ಆಸೆನೂ ಪಡಲ್ಲ, ನೀನ್ ನೋಡ್ಕೊ ಅವನ. ಕುರುಬ ಅಂತ ಇದ್ದಾನೆ, ನಿನಗೊಂದ್ ಮಗ ಬೇಕಲ್ಲ, ಆ ಮಗು ನಾನು ಕೊಡ್ತೀನಿ. ಅಂದ್ರೆ ಅವಳಿಗೆ ಏನಾಗಿತ್ತು? ಆ ಬಂಜೆತನ ಅನ್ನುವಂತ ಹೆಸರು ಹೋಗ್ಬೇಕಾಗಿತ್ತು. ಈಗ ಮಗು ಆಯ್ದ್ರೆ ಬಂಜೆತನ ಹೋಯ್ತಾ? ಅಂಡರ್ಸ್ಟ್ಯಾಂಡ್ ಬಂತ? ಅದೇ ದೇವರು ನಿನಗೆ ಕುರುಬನಾಗಿದ್ರೆ ಈ ಸಮಯದಲ್ಲಿ ದೇವರಿಗೆ ಏನು ಬೇಕಾಗಿದೆ ಅಂತ ನಿನಗೆ ಅರ್ಥ ಆಗುತ್ತೆ. ನಿನಗೇನ್ ಬೇಕಾಗಿದೆ ಅಂತ ನಿನ್ ದೇವ್ರಿಗೆ ಅರ್ಥ ಆಗುತ್ತೆ. ನಿನಗೇನ್ ಬೇಕಾಗಿದೆ ಅಂತ ದೇವ್ರಿಗೆ ಅರ್ಥ ಆಗ್ಲಿಲ್ಲ, ದೇವ್ರಿಗೇನ್ ಬೇಕು ಅಂತ ನಿನಗೆ ಅರ್ಥ ಆಗ್ಲಿಲ್ಲ ಅಂದ್ರೆ ನನಗೆ ದೇವರು ಕುರುಬ ಅಂತ ಹೇಳೋರು ಯಾರು ಹೇಳಿ? ಯಾರನ್ನ ಹೇಳೋದಾಗಲ್ಲ. ಹಲ್ಲೆಲೂಯಾ. ಅರ್ಥ ಆಗ್ತದೆ ಪ್ರಿಯ ಸಹೋದರ ಸಹೋದರರೇ? If you can understand the need of God and if God can understand your need, that is the time that you have become a sheep to your shepherd. ಆಗ ನೀನು ದೇವರಿಗೆ ಒಂದು ಕುರಿ ಆಗಿದ್ದೀಯ. ಇಲ್ಲ ಅಂದ್ರೆ ನೀನು ಕುರಿ ಆಗಿಲ್ಲ. ಬಾಯಿ ಮಾತಲ್ಲಿ ನೀವು 1000 ಹೇಳ್ಬೋದು. ಹಲ್ಲೆಲೂಯಾ. ಬಾಯಿ ಮಾತಲ್ಲಿ ಸೈತಾನ ನಾನೇ ದೇವ್ರು ಅಂತ ಆಗ್ಬಿಡ್ತಾನ. ಬಾಯಿ ಮಾತಲ್ಲಿ 1000 ಹೇಳ್ಬೋದು. ಆದ್ರೆ ನಿನ್ನ ನಿಜ ರಿಯಾಲಿಟಿ ಲೈಫ್ ಏನಿದೆಯಲ್ಲ ಅದು ನೀನ್ ಯಾರಂತ ತೋರಿಸ್ಬೋದು. ಡಿಪೆಂಡೆನ್ಸಿ ಆನ್ ಗಾಡ್. ದೇವರನ್ನ ಹಾತ್ಕೊಂಡಿರೋ ದಾವೀದನು ದೇವರ ಮೇಲೆ ಹಾತ್ಕೊಂಡಿದ್ದಾನೆ. ಅವನ ಪ್ರತಿ ಹೆಜ್ಜೆ ದೇವ್ರು ನಡೆಸ್ತಾ ಇದ್ರು. ಅವನು ಎಲ್ಲೂ ಅವನ ಇಷ್ಟದ ಪ್ರಕಾರ ಹೋಗಿಲ್ಲ. ಒಂದು ಯುದ್ಧಕ್ಕೆ ಹೋಗ್ಬೇಕಾದ್ರೆ ಅವನು ಏನ್ ಮಾಡ್ತಾ ಇದ್ದ? ಸ್ವಾಮಿ ನಾನು ಹೋಗ್ಲಾ ಬೇಡವಾ? ಕೇಳ್ತಾ ಇದ್ನ ಇಲ್ವಾ? ಒಂದು ಯುದ್ಧಕ್ಕೆ ಹೋಗ್ಬೇಕಾದ್ರೆ ಸ್ವಾಮಿ ನಾನು ಹೋಗ್ಲಾ ಬೇಡವಾ? ನನಗೆ ಜಯ ಕೊಡ್ತೀಯಾ? ಪ್ರತಿಯೊಂದು ದೇವ್ರ ಹತ್ರ ಕೇಳ್ತಾ ಇದ್ದ. ಅವನೊಂದು ಸ್ಟೆಪ್ ಇಡ್ಬೇಕಾದ್ರೆ ಆತನ ದೇವ್ರ ಹತ್ರ ಕೇಳ್ತಾ ಇದ್ದ. ಇವತ್ತು ನೀನು ಒಂದು ಸ್ಟೆಪ್ ಇಡ್ಬೇಕಾದ್ರೆ ದೇವ್ರನ್ನ ಕೇಳ್ತಾ ಇದೀಯ. ಆರ್ ಯು ಆಸ್ಕಿಂಗ್ ಗಾಡ್? ದೇವ್ರು ಏನ್ ಮಾತಾಡ್ತಾ ಇದ್ದಾರೆ ಅಂತ ನಿನಗೆ ಗೊತ್ತಾ? ಒಂದು ಜಾಗದಲ್ಲಿ ದೇವ್ರು ಹೇಳ್ತಾರೆ, ನನ್ನ ಹೃದಯದ ಆಸೆ ಹಿಂದೆ, ನನ್ನ ಹೃದಯದ ಹಿಂದೆ ಇರುವಂತ ಒಬ್ಬ ವ್ಯಕ್ತಿಯನ್ನ ನಾನು ಹುಡುಕಿದ್ದೀನಿ. ಯಾರು ಹೃದಯದಿಂದ? ದೇವರ ಹೃದಯದಿಂದ. ಹಲ್ಲೆಲೂಯಾ. ಜೋರಾಗಿ ಹೇಳ್ರಿ, ಯಾರ ಹೃದಯದಿಂದ? ಅವಾಗ ದಾವೀದನಿಗೆ ವಯಸ್ಸೆಷ್ಟು? ಎಷ್ಟು ಗೊತ್ತಾ ವಯಸ್ಸು ಅವಾಗ ದಾವೀದನಿಗೆ? 16 years. ಅದಕ್ಕೂ ಕಡಿಮೆ ಇರುತ್ತೆ. ಗೋಲಿಯಾತ್ ಹತ್ರ ಯುದ್ಧ ಮಾಡ್ಬೇಕಾದ್ರೆ 16-17 ವರ್ಷ ಅಂತಾರೆ. ಇನ್ನು ದೇವ್ರವನ್ನ ಆರಿಸ್ಬೇಕಾದ್ರೆ ಎಷ್ಟಿತ್ತು?
13-14 ಇದ್ದಿರ್ಬೋದು. ಹಲ್ಲೆಲೂಯಾ. ಇಲ್ಲಿ ಕೂತಿರುವ 13-14 ವಯಸ್ಸು ಹುಡುಗರನ್ನ ಕೇಳ್ರಿ, ನಿನ್ ಇಷ್ಟ ಏನು ಅಂತಂದ್ರೆ, ನಾನ್ ನಮ್ಮ ಅಪ್ಪ ತರ ಗಾಡಿ ಓಡಿಸ್ಬೇಕು, ನಾನ್ ಕೆಲಸ ಮಾಡ್ಬೇಕು, ಏನೆಲ್ಲ ಹೇಳ್ತಾರೆ. ಅವ್ರವ್ರ ಆಕಾಂಕ್ಷೆಗಳನ್ನ ಹೇಳ್ತಾರೆ. ಸರಿ ಬೇಡ್ರಿ, 13 ವರ್ಷ ಬಿಟ್ಬಿಡ್ರಿ. ಈಗ ನಿಮ್ಗೆಲ್ಲ 30-35 ವಯಸ್ಸು ತುಂಬಿದೆ. ನಿಮ್ಮ ಹತ್ರ ಬಂದ್ಬಿಟ್ಟು ನಿಮ್ಗೆ ಏನ್ ಆಸೆ ಅಂತಂದ್ರೆ, ಬ್ರದರ್ ನಾನು ಜೀವಂತಾಗಿರ್ಬೇಕಾದ್ರೆ ಒಂದ್ ಮನೆ ಕಟ್ಬಿಟ್ರೆ ಸಾಕು ಬ್ರದರ್, ಹೆಂಗ ಮಾಡಿದ್ರೆ ನನ್ಗೊಂದು ಕಾರ್ ಕೊಡಿಸ್ಬಿಟ್ರೆ ಸಾಕು ಬ್ರದರ್, ನನ್ನ ಸಾಲಗಳು ತೀರ್ಸ್ಬಿಟ್ರೆ. ಆದ್ರೆ ದಾವಿದ ಏನಂತ ಇದ್ದಾನೆ ಗೊತ್ತಾ? ನನ್ ಸಾಲ ಇರ್ಲಿ, ನನ್ ಮನೆ ಸಿಗ್ದಿರ ಇರ್ಲಿ, ನನಗೆ ಆಶೀರ್ವಾದ ಆಗ್ದಿರ ಇರ್ಲಿ, ಆದ್ರೆ ನಾನ್ ಮಾತ್ರ ನಿನ್ನ ಆಸೆ ಮಾತ್ರ ನೆರವೇರಿಸ್ತೀನಿ. He's not worried about what. ಅಲ್ಲಿ 13 ವಯಸ್ಸು ಈ ಹುಡುಗರು ಬೇರೆ ಎಲ್ಲರೂ ಆ ದೇಶದಲ್ಲಿರೋರು ಎಲ್ಲರೂ ಒಂದು ರೀತಿಯಲ್ಲಿದ್ರೆ, ದಾವಿದ ಮಾತ್ರ ಇನ್ನೊಂದು ರೀತಿಯಲ್ಲಿದ್ದಾರೆ. ಆತನಿಗೆ ದೇವರು ಕುರುಬನಾಗಿದ್ದಾನೆ. ಆತನು ಜನ ಏನ್ ಹೇಳ್ತಾ ಇದಾರೆ ಅಂತ ನೋಡ್ತಾ ಇಲ್ಲ. ಆತನು ಲೌಕಿಕವಾದ ಜನರು ಏನ್ ಆಸೆ ಪಡ್ತಾ ಇದಾರೆ ಅಂತ ನೋಡ್ತಾ ಇಲ್ಲ. ಆತನು ಲೌಕಿಕವಾದ ಜನರು ಹೇಗೆ ಜೀವಿಸ್ತಾ ಇದಾರೆ ಅಂತ ಗೊತ್ತಿಲ್ಲ. ಆತನಿಗೆ ಅದೆಲ್ಲ ಬೇಡ. ಆತನು ಹೇಳ್ತಾ ಇದ್ದಾನೆ, ನನಗೆ ನಿನ್ನ ಆಸೆ ಏನಿದೆಯೋ ನಾನು ಮಾಡ್ತೀನಿ. ಹಲ್ಲೆಲೂಯಾ. ಚಿಕ್ಕ ವಯಸ್ಸು ಅವನ್ನ ತಗೊಂಡೋಗಿ ಕುರಿ ಕಾಯಕ್ ಬಿಟ್ಟಿದ್ದಾರೆ. ಎಲ್ಲಿ ಬಿಟ್ಟಿದ್ದಾರೆ? ಕುರಿ ಕಾಯಿ ಅಂದ್ರೆ ಕೆಲಸ ಮಾಡಕ್ ಬಿಟ್ಟಿದ್ದಾರೆ. ನಾವು ಬಿಡ್ತೀವ ನಮ್ಮ ಮಕ್ಕಳನ್ನ? ಕುರಿ ಕಾಯಕ್ ಬಿಟ್ಟಿದ್ದಾರೆ, ಹೋಗಿ ಕೆಲಸ ಮಾಡೋದು. ಹಲ್ಲೆಲೂಯಾ. ಅವನೇ ರಾಜ, ಯಾರೋ ಒಬ್ಬ ರಾಜ ಇದ್ದಾನೆ ಅಂತ ಗೊತ್ತಿದ್ದು ಸಹ ಅವ್ರ ಅಪ್ಪ ದಾವಿದನನ್ನ ಕರೆದೇ ಇಲ್ಲ. ಯಾಕಂದ್ರೆ ಅವ್ರ ಅಪ್ಪನ ಡೌಟ್, ಇವನೆಲ್ಲ ಚಿಕ್ಕ ಹುಡುಗ, ಇವನಿಗೆ ಏನು ಗೊತ್ತು, ಇವನ್ನ ಹೋಗಿ ದೇವ್ರ ರಾಜ ಮಾಡ್ತಾರ ಅಂತ ಹೇಳಿ ಅವನ್ನ ಕೇರ್ಲೆಸ್ ಆಗಿ ನೋಡಿದ್ದಾರೆ. ಅವನ ಮನೆಯವರು ಕೇರ್ಲೆಸ್ ಆಗಿ ನೋಡಿದ್ದಾರೆ. ಆಟೋಡೋ ವಯಸ್ಸಲ್ಲಿ ಹೋಗಿ ಅವನ ಬಿಸಿಲಲ್ಲಿ ಕುರಿ ಕಾಯಕ್ ಬಿಟ್ಟಿದ್ದಾರೆ. ಆಟೋಡೋ ವಯಸ್ಸಲ್ಲಿ ಹುಡುಗರೆಲ್ಲ ಆಟ ಆಡ್ತಾ ಇದ್ದಾರೆ. ಆದ್ರೆ ಇವನು ಹೋಗ್ಬಿಟ್ಟು ಕೆಲಸ ಮಾಡ್ತಾ ಇದ್ದಾನೆ. ಅವರ ತಂದೆ ಮಾತಿಗೆ ವಿಧೇಯನಾಗಿ ಕೆಲಸ ಮಾಡ್ತಾ ಇದ್ದಾನೆ. ಅಷ್ಟೆಲ್ಲ ಇದ್ರೂ ಸಹ ಅವನು ಅವರ ತಂದೆ ಮೇಲೋ ದೇವ್ರ ಮೇಲೋ ಕೋಪ ಮಾಡ್ಕೊಂಡಿಲ್ಲ. ಆದ್ರೂ ಅವನು ಹೇಳ್ತಾ ಇದ್ದಾನೆ, ಸ್ವಾಮಿ ನಿನ್ ಹೃದಯದ ಆಸೆ, ಇವತ್ತು ಒಂದೇ ಒಂದು ಪ್ರೇಯರ್ ನೀನು ಆನ್ಸರ್ ಆಗಿಲ್ಲ ಅಂದ್ರೆ ನೀನ್ ದೇವ್ರ ಮೇಲೆ ಕೋಪ ಮಾಡ್ಕೊಂತೀನಿ. ನನಗೆ ದೇವರೇ ಬೇಡ, ನನಗೆ ಚರ್ಚ್ ಬೇಡ, ನನಗೆ ಪ್ರೇಯರ್ ಬೇಡ, ನನಗೆ ಇನ್ನೇನು ಬೇಡ ಅಂತ್ಯ. ಆದ್ರೆ ದಾವಿದ ಇನ್ನೆಷ್ಟು ಹೇಳಿರ್ಬೇಕು ನನಗೆ ದೇವ್ರು ಬೇಡ ಅಂತೇಳಿ? ಒಂದ್ಸತಿ ಆದ್ರೂ ಹೇಳಿರೋದೆಲ್ಲ ನಾನು ನೋಡಿದ್ದೀನಿ. ಅವನು ಸೌಲನಿಗೆ ಸಹಾಯ ಮಾಡಕ್ ಹೋಗ್ತಾನೆ. ಅದೇ ಸೌಲ ಅವನ್ನ ಸಾಯಿಸಕ್ ಬರ್ತಾ ಇದ್ದಾನೆ. ಅವಾಗ ಹೇಳದ್ನ, ಸ್ವಾಮಿ ನಾನು ಸಹಾಯ ಮಾಡಕ್ ಬಂದ್ರೆ ನನ್ನ ಸಾಯಿಸಕ್ ಬರ್ತಾ ಇದ್ದಾನಲ್ಲ, ನನಗೆ ಈ ದೇವ್ರು ಬೇಡ, ನನಗೆ ಈ ರಾಜ್ಯ ಬೇಡ, ನನ್ನ ಬಿಟ್ಬಿಡು, ನಾನು ಎಲ್ಲನ ಹೋಗ್ತೀನಿ ಹೇಳದ್ನ. ರೋಡಲ್ಲಿ ನಡೀತಾ ಇರ್ಬೇಕಾದ್ರೆ ಒಬ್ಬ ಭಿಕ್ಷುಕ ಬಂದು ಅವನ್ನ ಶಪಿಸ್ತಾ ಇದ್ದಾನೆ, ಅವನಿಗೆ ಕರ್ಸ್ ಮಾಡ್ತಾ ಇದ್ದಾನೆ. ಅವಾಗ್ಲಾದ್ರೂ ದಾವಿದ ಹೇಳದ್ನ, ನನಗೆ ಈ ದೇವ್ರು ಬೇಡ, ತಿಂದ್ರು ಬೇಡ, ನಾನು ಹೋಗ್ಬಿಡ್ತೀನಿ. ಇಲ್ಲ, ಹೇಳಿಲ್ರಿ ಅವನು. ಆ ಭಿಕ್ಷುಕ ಅವನ ಶಪಿಸ್ತಾ ಇದ್ರೆ ಅವನು ಹೇಳ್ತಾನೆ, ದೇವರೇ ಅವನಿಗೆ ಕೊಟ್ಟಿದ್ರೆ ನಾನೇನ್ ಮಾಡ್ಲಿ ಅಂತಾನೆ. ಅಂದ್ರೆ ಅವನಿಗೆ ಗೊತ್ತು, ನನ್ನ ಲೈಫಲ್ಲಿ ಎಲ್ಲ ದೇವ್ರ ಇಷ್ಟನೇ ನಡೀತಾ ಇರೋದು, ನನ್ನ ಇಷ್ಟ ಅಲ್ಲ, ಮನುಷ್ಯರ ಇಷ್ಟ. ಇವತ್ತು ಒಬ್ಬ ಬಂದು ನನ್ನನ್ನು ಬೈಬೇಕಂದ್ರೆ ಅದು ದೇವ್ರ ಇಷ್ಟನೇ. ದೇವ್ರು ಬಿಟ್ಟಿರೋದಕ್ಕೆ ಬೈತಾ ಇದ್ದಾನೆ, ಇಲ್ಲಾಂದ್ರೆ ಅವ್ನು ಬೈತಾ ಇರ್ಲಿಲ್ಲ. ಇವತ್ತು ಒಬ್ಬ ನನ್ನ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಾ ಇದ್ದಾನೆ ಅಂದ್ರೆ ಅದು ದೇವ್ರು ಬಿಟ್ಟಿದ್ದಾರೆ. ಹಲ್ಲೆಲೂಯಾ. ದೇವ್ರು ಕುರುಬನಾಗಿದೆ, ದೇವ್ರು ನಡೆಸುವವನಾಗಿರ್ಬೇಕು. ನಾನು ಹೇಳ್ತೀನಿ ಕೇಳಿ, ನಿನಗೆ ದೇವ್ರು ನಡೆಸೋಣ ಆಗ್ಬಿಟ್ರೆ ನಿನಗೆ ಎಲ್ಲಿ ಏನ್ ಸಿಗ್ಬೇಕೋ ದೇವ್ರು ಡಿಸೈಡ್ ಮಾಡ್ತಾನೆ. ದಾವಿದ ಹೋಗಿದ್ದಾನೆ ಗೋಲಿಯಾತನ ಹೊಡಿಯಕ್ಕೆ. ಹೋಗಿದಾನ ಇಲ್ವಾ? ಹೋಗಿದ್ದಾನೆ. ಈಗ ಗೋಲಿಯಾತನ ಹೊಡಿಬೇಕು ಅಂತಂದ್ರೆ ಅವನು ಸೌಲ ಏನ್ ಮಾಡ್ತಾನೆ, ಅವನ ಹತ್ರ ಇರೋದೆಲ್ಲ ಕೊಡ್ತಾನೆ, ಕತ್ತಿ ಕಬಡ ಏನೇನ ಹಾಕೋ. ಇವನ್ನೆಲ್ಲ ಹಾಕೊಂಡು ನೋಡ್ಬಿಡೆ, ಇದೆಲ್ಲ ಆಗಲ್ಲಪ್ಪ, ನಾನ್ ಚಿಕ್ಕ ಹುಡುಗ, ನನಗಿದೆಲ್ಲ ವೆಯ್ಟ್ ಅಂತ ಹೇಳಿ ಎತ್ತಿ ಬಿಸಾಕ್ಬಿಡ್ತಾನೆ. ಈಗ ಅವನು ಹೊಡಿಯೋದಕ್ಕೆ ಕಲ್ಬೇಕು. ಈಗ ಅವನು ಹುಡುಕಿ ನಡ್ಕೊಂಡು ಹೋಗ್ತಾ ಇದ್ದಾನೆ. ದಾರಿಯಲ್ಲಿ ನಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಗೋಲಿಯಾತನಿಗೆ ಸಾಯಿಸುವಂತ ಕಲ್ಲು ಅವನಿಗೆ ರೋಡಲ್ಲಿ ಸಿಗ್ತಾ ಇದೆ. ಈಗ ಆ ರೋಡಲ್ಲಿ ಕರ್ಕೊಂಡು ಹೋಗಿದ್ ಯಾರು? ಅವನ್ನ ಸೌಲನ, ಅವ್ರ ಅಪ್ಪನ, ಅವನ ಫ್ರೆಂಡ್ಸ, ಅವನ ನೆಂಟ್ರ, ಅವನ ಪಾಸ್ಟರ, ಯಾರು ಅವನ್ನ ಕರ್ಕೊಂಡು ಹೋಗಿದ್ದೆ? ಹಲ್ಲೆಲೂಯಾ. ನಿನ್ನ ಪ್ರಾಬ್ಲಮ್ಗೆ ಸೊಲ್ಯೂಷನ್ ನೀನ್ ನಡೆಯೋ ದಾರಿಯಲ್ಲೇ ಇದೆ. ಆದ್ರೆ ದೇವ್ರು ನಡೆಯೋ ದಾರಿಯಲ್ಲಿದೆ. ನಿನ್ನಿಷ್ಟ ಬಂದಿದ್ದು ನಡೆದ್ರೆ ನಿನಗೆ ಸಿಗಲ್ಲ. ಬ್ರದರ್, ನಾನು ಅನ್ಕೊಂಡೆ ಈ ಕಡೆ ಇರೋದು, ನೀನ್ ಯಾಕಮ್ಮ ಅನ್ಕೊಂಡು ಹೋಗ್ತೀಯ? ನೀನ್ ಅನ್ಕೊಳ್ಳೋದೆಲ್ಲ ನಡೆಯಲ್ಲಮ್ಮ. ದೇವ್ರಿಗೆ ಏನ್ ಬೇಕೋ ಅದನ್ನ ಮಾಡ್ರವ. ಹಲ್ಲೆಲೂಯಾ. ನಾವೇನ್ ಮಾಡ್ಬೇಕು? ಕೆಲವ್ರು ಬಂದು ಹೇಳ್ತಾರೆ, ಬ್ರದರ್ ನಾನು ದೇವ್ರಿಗಾಗಿ ಏನಾದ್ರೂ ಒಂದು ಮಾಡ್ಬೇಕು ಬ್ರದರ್. ನಾನು ಅವ್ರ ಕೈ ಮುಗಿದು ಹೇಳ್ತೀನಿ, ದಯವಿಟ್ಟು ಏನು ಮಾಡ್ಬೇಡ. ದೇವ್ರಿಗೆ ಏನು ಬೇಕೋ ಅದನ್ನ ಮಾಡೋ ಹೊತ್ತು ನಿನಗೇನು ಬೇಕೋ ಅದೆಲ್ಲ ಏನೋ ಒಂದು ಮಾಡೋದಕ್ಕಲ್ಲ ದೇವ್ರು ಇರೋದು. ನೀವೇ ಯೋಚನೆ ಮಾಡ್ರಿ. ಈಗ ನೀವೊಂದು ಹೋಟ್ಲ್ಗೆ ಹೋಗ್ತೀರಾ, ಎಲ್ಲಿ ಹೋಗ್ತೀರಾ? ಹೋಟ್ಲ್ಗೆ ಹೋಗ್ತೀರಾ. ನೀವೊಂದು ಮಸಾಲೆ ದೋಸೆ ಆರ್ಡರ್ ಮಾಡ್ತೀರಾ, ಅವ್ನು ನಿಮ್ಗೆ ಉಪ್ಮಾ ಕೊಡ್ತಾನೆ, ತಿಂತೀರಾ? ಯಾಕೆ? ಏನೋ ಒಂದು ತಿನ್ಬೋದಲ್ಲ.
ಆ ತಿನ್ನೋದಕ್ಕೆ ಮಾತ್ರ ನಿಮಗೆ ಏನ್ ಬೇಕೋ ಅದೇ ಬೇಕು, ದೇವ್ರಿಗೆ ಮಾತ್ರ ಏನೋ ಒಂದು ಮಾಡ್ಬಿಡ್ತೀವಿ. ತಿನ್ನೋ ಹೊಟ್ಟೆಗೆ ನಿಮಗೆ ಬೇಕಾಗಿದ್ದು ಬೇಕಂದ್ರೆ ಪರಲೋಕದ ತಂದೆ ನಿನ್ನನ್ನ ನನ್ನನ್ನ ಸೃಷ್ಟಿ ಮಾಡಿರೋರು, ಅವ್ರಿಗೆ ಏನ್ ಬೇಕೋ ಅದನ್ನ ಮಾಡ್ರಿ. ಹಲ್ಲೆಲೂಯಾ. ಅವಾಗ್ಲೇ ದೇವರ ನಿನ್ನನ್ನು ಆಶೀರ್ವದಿಸಿ, ಅವಾಗ್ಲೇ ನಾವು ದೇವರಿಗೆ ಕುರಿಗಳಾಗಿ ನಡೆಯಕ್ಕಾಗುತ್ತೆ. ಸಹೋದರ ಸಹೋದರ, ಇವತ್ತು ಮತ್ತೆ ದೇವ್ರು ನಿಮ್ಗೆ ಅವಕಾಶ ಕೊಡ್ತಾ ಇದ್ದಾರೆ. ಈಗಲೂ ಕೂಡ ಯಾರಾದ್ರೂ ಬ್ರದರ್ ನಾನು ಅವ್ರನ್ನ ನಂಬಿದ್ದೆ, ಇವ್ರನ್ನ ನಂಬಿದ್ದೆ, ಇವ್ರನ್ನ ಹತ್ಕೊಂಡಿದ್ದೆ, ಅವ್ರ ಮೇಲೆ ಹತ್ಕೊಂಡಿದ್ದೆ, ಹೇಳ್ರಿ ಸ್ವಾಮಿ ಅದು ನಡೀದೆ ನನ್ನ ಕುರುಬ. ನನಗೆ ಎಲ್ಲಿ ಊಟ ಮಾಡಿಸೋದು ನಿನಗೆ ಗೊತ್ತಿದೆ, ನನಗೆ ಎಲ್ಲಿ ಬಟ್ಟೆ ಹಾಕ್ಸೋದು ನಿನಗೆ ಗೊತ್ತಿದೆ, ನನಗೆ ಎಲ್ಲಿ ನೀರು ಕುಡಿಸೋದು ನಿನಗೆ ಗೊತ್ತಿದೆ, ನನಗೆ ಹೆಂಗೆ ನನ್ನ ಬ್ಯಾಂಕ್ ಬ್ಯಾಲೆನ್ಸ್ ತುಂಬಿಸೋದು ನಿನಗೆ ಗೊತ್ತಿದೆ. ಬಿಕಾಸ್ ಯು ಆರ್ ಮೈ ಶೆಫರ್ಡ್. ನೀನು ನನ್ನ ಕುರುಬ. Hallelujah. Dependency. Talking to God. You are everything ಅಂತ ಹೇಳೋದು. ರೋಡಲ್ಲಿ ಹೋಗ್ತಾ ಇದ್ದನ್ರಿ ಅವ್ನಿಗೆ, ಅಲ್ಲಿ ಕಲ್ಲು ಸಿಗ್ತಾ ಇದೆ. ಆ ಯುದ್ಧ ಭೂಮಿ, ಅದು ಯಾವ ಭೂಮಿ? ಅಲ್ಲಿ ಎಂತ ಕಲ್ಲು ಸಿಗ್ತಾ ಇದೆ ಅವನಿಗೆ ಗೊತ್ತಾ? ನುಣುಪು ಕಲ್ಲು. ಎಂತ ಕಲ್ಲು? ಸ್ಮೂತ್ ಆಗಿರೋ ಕಲ್ಲು. ಸ್ಮೂತ್ ಆಗಿರೋ ಕಲ್ಲು ನಿಮಗೆ ಬೀಚ್ ಹತ್ರ ಸಿಗತ್ತಾ, ಯುದ್ಧ ಮಾಡೋ ಜಾಗದಲ್ಲಿ ಸಿಗತ್ತಾ? ಮತ್ತೆ ಹೆಂಗ್ರಿ ಇವನಿಗೆ ಇಲ್ಲಿ ಸಿಕ್ತು? ಅರ್ಥ ಆಗ್ತಾ ಇದೆಯಾ? ಏನೋ ಒಂದು ಕಲ್ಲನ್ನು ದೇವ್ರು ಕೊಡಲ್ಲ, ಕರೆಕ್ಟ್ ಆಗಿ ಒಳಗಡೆ ನುಗ್ಗಿ ಹೊಡಿಬೇಕು ಅಂತ ಕಲ್ಲನ್ನೇ ದೇವ್ರು ಕೊಡೋದು. ಸ್ಮೂತ್ ಕಲ್ಲು ಯುದ್ಧದ ಜಾಗದಲ್ಲಿ ಹೆಂಗ್ ಸಿಗತ್ತೆ? ದೇರ್ ಇಸ್ ನೋ ಚಾನ್ಸ್. ನೀವೇನ್ ಅನ್ಕೊಂಡಿದ್ದೀರಾ? ಅವಾಗ ದೇವ್ರು ಪರಲೋಕದಲ್ಲಿ ಹೇಳಿ, ನನ್ನ ಮಗ ನಡ್ಕೊಂಡ್ ಬರ್ತಾ ಇದ್ದಾನೆ, 2 ಕಲ್ಲುಗಳನ್ನ ತೆಗೆದು ಚೆನ್ನಾಗಿ ನುಣ್ಣಕ್ ಮಾಡ್ರಿ ಕೆಳಗಡೆ ಹಾಕೋರು ಅಂತ ದೇವದೂತರು ಹೇಳಿರ್ತಾರ? ಆ ಕಲ್ಲುಗಳು ಅಲ್ಲಿ ಯಾವಾಗ ಬಂತು ಅಂದ್ರೆ ಆದಿಯಲ್ಲೇ ಬಂತು. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಾಗಲೇ ದೇವ್ರ ಆ ಕಲ್ಲುಗಳನ್ನು ಬಿಡುಗಡೆ ಮಾಡಿದ್ದಾರೆ. ಅವರ ಪ್ರಾಬ್ಲಮ್ ಏನು? ಗೋಲಿಯಾತ ಹುಟ್ಟಿದ್ದು ಒಂದು 30 ವರ್ಷ 25 ವರ್ಷದ ಮುಂಚೆ. ಆದ್ರೆ ಆ ಕಲ್ಲನ್ನ ದೇವ್ರು ಹುಟ್ಟಿಸಿದ್ದು, ಕಲ್ಲನ್ನ ದೇವ್ರು ಯಾವಾಗ ಹುಟ್ಟಿಸಿದ್ರು? ಭೂಮಿ ಆಕಾಶ. ಅಂದ್ರೆ ಪ್ರಾಬ್ಲಮ್ ಫಸ್ಟ್ ಹುಟ್ಟಾ, ಸೊಲ್ಯೂಷನ್ ಫಸ್ಟ್ ಹುಟ್ಟಾ? ನಿನ್ನ ಪ್ರಾಬ್ಲಮ್ಗೂ ಸೊಲ್ಯೂಷನ್ ದೇವ್ರು ಆಗ್ಲೇ ಹುಟ್ಟಿಸ್ಬಿಟ್ಟಿದ್ದಾರೆ. ನೀನು ದೇವರನ್ನ ಕುರುಬನಾಗಿ ನಡಿಬೇಕಾದ್ರೆ ನಿನ್ ಕಾಲ ಹತ್ರ ಸಿಗತ್ತ. ಪ್ರಾಬ್ಲಮ್ ಏನಂದ್ರೆ ನಮಗೆ ಸಿಗೋದು ಕಾಲ ಹತ್ರ ಸಿಗತ್ತೆ ಅಂತ ಗೊತ್ತೇ ಇಲ್ಲ. ನಾವು ಯಾವಾಗ್ಲೂ ಸಿಗೋದೆಲ್ಲ ಮೇಲೆ ಸಿಗತ್ತೆ ಅಂತ ಮೇಲ್ ನೋಡ್ತಾ ಇದೀವಿ. ಫಸ್ಟ್ ಟೈಮ್ ದೇವ್ರು ದಾವೀದನಿಗೆ ತೋರಿಸಿದ್ರು, ಮಗನೇ ಮೇಲಲ್ಲ, ಕೆಲವೊಮ್ಮೆ ನಾನ್ ಮೇಲಿದ್ದೀನಿ, ನಿನಗೆ ಸಿಗೋದು ಕೆಳಗಡೆನೆ ಇದೆ. ದೇವರು 12ಗೆ ಯಾವಾಗ ದೇವರು ಕುರುಬನಾದ್ರು ಅವ್ರಿಗೆ ಏನ್ ಬೇಕೋ ದೇವ್ರು ಅದು ಕೊಡ್ತಾರೆ. ಅವ್ರಿಗೆ ಏನ್ ರಿಲೀಸ್ ಮಾಡ್ಬೇಕೋ ದೇವ್ರು ಅದು ರಿಲೀಸ್ ಮಾಡ್ತಾರೆ. ಅರ್ಥ ಆಗ್ತದೆ ಪ್ರಿಯ ಸಹೋದರ? ಇನ್ನೊಂದು ಜಾಗದಲ್ಲಿ ನೋಡ್ರಿ, ಎಸ್ತರಿನ ಟೈಮಲ್ಲಿ ಏನಾಯ್ತು ಅಂತಂದ್ರೆ, ಎಲ್ಲರೂ ಎಸ್ತರ್ ಯಹೂದ್ಯ ವಂಶವನ್ನೇ ನಿರ್ಮೂಲನೆ ಮಾಡ್ಬೇಕು ಅಂತ ತೀರ್ಮಾನ ಮಾಡ್ಬಿಟ್ಟಿದ್ದಾರೆ. ಪ್ಲಾನ್ ಆಗ್ಬಿಟ್ಟಿದೆ, ಬರ್ತ್ ಕೊಟ್ಬಿಟ್ಟಿದ್ದಾರೆ, ಇವ್ರನ್ನೆಲ್ಲ ಸಾಯಿಸ್ಬಿಡು ಅಂತ. ಓದನ ಎಸ್ತರ್ ತೆಗಿಯೋಣ ಬೇಗ. ಎಸ್ತರ್ 3ನೇ ಅಧ್ಯಾಯದಲ್ಲಿ 13ನೇ ವಚನ ಬೇಗ. ಪತ್ರಗಳು ಅಂಚೆಯವರ ಮುಖಾಂತರ ಎಲ್ಲಾ ರಾಜ ಸಂಸ್ಥಾನಗಳಿಗೆ ಕಳುಹಿಸಲ್ಪಟ್ಟವು. ಅವುಗಳಲ್ಲಿ ಒಂದೇ ದಿನದಲ್ಲಿ, ಅಂದರೆ 12ನೇ ತಿಂಗಳಾದ ಫಾಲ್ಗುಣ ಮಾಸದ 13ನೇ ದಿನದಲ್ಲಿ ಹುಡುಗರು, ಮುದುಕರು, ಹೆಂಗಸರು, ಮಕ್ಕಳು ಎಂದು ನೋಡದೆ ಎಲ್ಲಾ ಯಹೂದ್ಯರನ್ನು ಕೊಲ್ಲಿರಿ, ಸಂಹರಿಸಿರಿ. ನೋಡ್ರಿ, ಎಲ್ಲಾ ಯಹೂದ್ಯರನ್ನು ಸಾಯಿಸ್ಬಿಡ್ರಿ ಅಂತ ಹೇಳಿ ಲೆಟರ್ ಹಾಕಿ ಸೈನ್ ಹಾಕಿ ಕಳಿಸ್ಬಿಟ್ಟಿದ್ದಾರೆ. ಹಲ್ಲೆಲೂಯಾ. ಈಗ ಅದೆಲ್ಲ ಹೊರಡ್ಬಿಟ್ಟಿದೆ. ಈಗ ಯಹೂದ್ಯರೆಲ್ಲ ಊರಲ್ಲಿರೋರೆಲ್ಲ ಭಯ ಪಡ್ಕೊಂಡು ಏನ್ ಮಾಡೋದು ಅಂತ ಗೊತ್ತಿಲ್ಲ. ಹಲ್ಲೆಲೂಯಾ. ಆಗ ಮೊರ್ದೆಕೈ ಏನ್ ಮಾಡ್ತಾನಂತಂದ್ರೆ, ಅವಳ ರಿಲೇಷನ್ ಎಸ್ತರು ರಾಜನ ಅರಮನೆಯಲ್ಲೇ ಇರ್ತಾಳೆ, ಅವಳೊಬ್ಬಳು ರಾಣಿ ಆಗಿರ್ತಾಳೆ. ಹಲ್ಲೆಲೂಯಾ. ಅಂದ್ರೆ ಅನೇಕ ಹೆಂಡತಿಯರಲ್ಲ ಅವಳು ಒಬ್ಳಾಗಿರ್ತಾಳೆ. ಸೊ ಅವಳಿಗೆ ಕರೆದು ಸಹಾಯ ಕೇಳಕ್ಕೆ ಮೊರ್ದೆಕೈ ಕರೀತಾನೆ. ಕರೆದುಬಿಟ್ಟು ನೀನ್ ಸಹಾಯ ಮಾಡು ಅಂತ ಹೇಳಿದಾಗ ಅವಳು ಏನಂತ ನೋಡೋಣ. 4ನೇ ಅಧ್ಯಾಯದಲ್ಲಿ 12ನೇ ವಚನ. ಹತಾಕನು ಎಸ್ತರಳ ಮಾತುಗಳನ್ನು ಮೊರ್ದೆಕೈಗೆ ತಿಳಿಸಿದಾಗ, ಅಂದ್ರೆ ಎಸ್ತರ್ ಹೇಳಿದಾಗ ಎಸ್ತರ್ ಅಂತಾಳೆ, ಅಯ್ಯೋ ನಾನು ಹೋಗಕ್ಕಾಗಲ್ಲ, ಯಾಕಂದ್ರೆ ರಾಜ ಯಾರು ಹೇಳ್ತಾನೋ ಅವ್ರಷ್ಟೇ ಬರ್ಬೇಕು, ಯಾರ್ ಬೇಕಂದ್ರೆ ಅವ್ರು ಬರಕ್ಕಾಗಲ್ಲ. ಹಂಗಾಗಿ ಎಸ್ತರು ರಾಜ ಕರಿದಿರ ಹೋದ್ರೆ ಅವಳನ್ನ ಸಾಯಿಸ್ಬಿಡ್ತಾರೆ. ಅದಕ್ಕೆ ಎಸ್ತರ್ ಅಂತಾಳೆ, ಅಯ್ಯೋ ನಾನು ಹೋಗಕ್ಕಾಗಲ್ಲ, ನಾನು ಹೋದ್ರೆ ನನ್ನ ಸಾಯಿಸ್ಬಿಡ್ತಾನೆ, ರಾಜ ಕರೆದ್ರೇನೆ ಹೋಗ್ಬೇಕು ಅಂತಾಳೆ. ಅವಾಗ ಈ ಮಾತು ಬರ್ತದೆ, ಓದ್ರಿ. ಹತಾಕನು ಎಸ್ತರಳ ಮಾತುಗಳನ್ನು ಮೊರ್ದೆಕೈಗೆ ತಿಳಿಸಿದಾಗ ಅವನು ತಿರುಗಿ ಎಸ್ತರಳಿಗೆ, ಯಹೂದ್ಯರೆಲ್ಲ ನಾಶವಾದರು, ನಾನೊಬ್ಬಳೇ ಅರಮನೆಯಲ್ಲಿರುವುದರಿಂದ ಉಳಿಯುವೆನು ಎಂದು ಭಾವಿಸಿಕೊಳ್ಳಬೇಡ. ನೀನು ಈಗ ಸುಮ್ಮನಿದ್ದು ಬಿಟ್ಟರೆ ಬೇರೆ ಕಡೆಯಿಂದ ಯಹೂದ್ಯರಿಗೆ ಸಹಾಯವು, ಬೇರೆ ಕಡೆಯಿಂದ ಸಹಾಯ. ಈಗ ಎಸ್ತರ್ ನಾನು ಮಾಡಲ್ಲ ಅಂತ ಇದ್ದಾಳೆ. ಅದಕ್ಕೆ ಮೊರ್ದೆಕೈ ಏನಂತ ಇದ್ದಾನೆ, ನೀನ್ ಸಹಾಯ ಮಾಡಿಲ್ಲ ಅಂದ್ರೆ, ಜೋರಾಗಿ ಹೇಳ್ರಿ, ನೀನ್ ಸಹಾಯ ಮಾಡಿಲ್ಲ ಅಂದ್ರೆ ಬೇರೆ ಕಡೆಯಿಂದ ದೇವರು.
ಅಲ್ಲೆಲೂಯ್ಯ. ಈಗ ಮೊರ್ದೆಕೈಗೆ ಯಾರು ಕುರುಬ? ಅದಕ್ಕೆ ಅವ್ನು ಏನ್ ಹೇಳ್ತಾ ಇದ್ದಾನೆ, ನೀನು ಮಾಡ್ಲಿಲ್ಲ ಅಂದ್ರೆ ನನ್ನ ದೇವ್ರು ಬೇರೆ ಕಡೆ ಮಾಡ್ತಾರೆ, ನಾನ್ ಭಯ ಪಡಲ್ಲ. ಆದ್ರೆ ನಾವ್ ಯಾರಿಗಾನ ಸಹಾಯ ಕೇಳಕ್ ಹೋದ್ರೆ ಹೆಂಗ್ ಕೇಳ್ತೀವಿ? ನಿನ್ನೆನೆ ನಂಬಿದ್ದೀನಿ ಬ್ರದರ್, ನೀನಿಲ್ಲ ಅಂದ್ರೆ ಆಗಲ್ಲ ಬ್ರದರ್, ನಾನು ಸಂಪೂರ್ಣ ನೀನ್ ನಂಬಿಟ್ಟಿದ್ದೀನಿ, ನೀನ್ ಮಾಡ್ಲೇಬೇಕು, ಗೊತ್ತಿಲ್ಲ. ಯಾವಾಗನ ಹೇಳಿದಿರ, ಲೇ ನೀನ್ ಕಾಸು ಕೊಡ್ಲಿಲ್ಲ ಅಂದ್ರೆ ಮಗನೇ ನನಗೆ ಕಾಸು ಬೇರೆ ಕಡೆಯಿಂದ ಬರ್ತದೆ ಕಣ, ಲೇ ನೀನ್ ನನಗ್ ಸಹಾಯ ಮಾಡ್ಲಿಲ್ಲ ಅಂದ್ರೆ ನನಗ್ ಸಹಾಯ ಬೇರೆ ಕಡೆಯಿಂದ ಬರ್ತದೆ, ಲೇ ಡಾಕ್ಟರ್ ನೀನ್ ನನಗ್ ಗುಣ ಮಾಡ್ಲಿಲ್ಲ ಅಂದ್ರೆ ನನಗ್ ಬೇರೊಬ್ಬ ಡಾಕ್ಟರ್ನ ದೇವ್ರು ರೈಸ್ ಮಾಡ್ತಾರೆ. ಹೇಳಿದ್ರಿ ಯಾವಾಗನ? ಡಾಕ್ಟ್ರೇ ನಿಮ್ಮನ್ನೇ ನಂಬಿದ್ದೀನಿ, ನೀವ್ ಏನ್ ಹೇಳ್ತೀರಾ ಎಲ್ಲಾ ಮಾಡಿದ್ರಿ, ದಯವಿಟ್ಟು ನಾನು ಬದುಕಿಸ್ಬಿಡಿ. ಈಗ ಹೇಳ್ರಿ, ನಿಮ್ ಕುರುಬ ಯಾರು? ಮೊರ್ದೆಕೈಗೆ ದೇವ್ರ ಕುರುಬ, ನಿಮ್ ಕುರುಬ ಯಾರು? ನಿನ್ನನ್ನೇ ನಂಬಿದ್ದೀನಿ ಅಂತ ನೀನ್ ಹೇಳ್ತೀಯಲ್ಲ, ಅವರೇ ನಿಮ್ ಕುರುಬ. ಆಮೇಲೆ ಏನಾಗತ್ತೆ ಮುಂದಕ್ಕೆ ಹೋದ್ರೆ, ಸಹಾಯವು ವಿಮೋಚನೆಯು ಉಂಟಾಗ್ತದೆ. ದೇವ್ರು ನನಗೆ ಬೇರೆ ಕಡೆ ಸಹಾಯ ಉಂಟಾಗ್ತದೆ ಅಂತ ಹೇಳ್ತಾನೆ. ಆಮೇಲೆ ಎಸ್ತರ್ ಅಂತ ಹೇಳಿ, ಸರಿ ಆಯ್ತಪ್ಪ ಹೋಗಿ ಎಲ್ಲ ಉಪವಾಸ ಮಾಡ್ರಿ, ನಾನು ಉಪವಾಸ ಮಾಡ್ತೀನಿ ಅಂತ ಹೇಳ್ತಾಳೆ. ಇದೇ ವಾಕ್ಯದಲ್ಲಿ, ನೀವು ಉಪವಾಸ ಮಾಡ್ರಿ, ನಾನು ಉಪವಾಸ ಮಾಡ್ತೀನಿ. ಎಲ್ಲ ಫಾಸ್ಟಿಂಗ್, ಯಹೂದ್ಯರೆಲ್ಲ ಫಾಸ್ಟಿಂಗ್, ಎಲ್ಲರೂ ಪ್ರೇಯರ್ ಮಾಡ್ತಾ ಇದ್ದಾರೆ. ಏನ್ ಪ್ರೇಯರ್ ಮಾಡ್ತಾ ಇದ್ದಾರೆ? ಸ್ವಾಮಿ ನಮ್ಮನ್ನ ನಿರ್ಮೂಲನೆ ಮಾಡ್ಬೇಕನ್ನುವಂತ ಪ್ಲಾನ್ ಕ್ಯಾನ್ಸಲ್ ಆಗ್ಲಿ, ಆ ರೂಲ್ಸ್ ಎಲ್ಲ ಕ್ಯಾನ್ಸಲ್ ಆಗ್ಲಿ. ಮಾಡಿದ್ದು ಬಿದ್ದಿದ್ದು ಎಲ್ಲ ಫಾಸ್ಟಿಂಗ್ ಮಾಡ್ತಾ ಇದ್ದಾರೆ. 5ನೇ ಅಧ್ಯಾಯ ಬರ್ತದೆ, ದೇವ್ರು ಯಾರಿಗೂ ಉತ್ತರನೇ ಕೊಡ್ತಾ ಇಲ್ಲ, ಯಾರಿಗೂ ಒಂದು ದರ್ಶನ ಬಂದಿಲ್ಲ. ದೇವ್ರು ಬಂದು ಯಾರ ಮುಂದೇನೋ ನಾನು ಇದೀನಿ ಧೈರ್ಯವಾಗಿರಿ ಹೇಳಿದ್ರ? ಹೇಳಲೇ ಇಲ್ಲ, ಏನು ಮಾಡಿಲ್ಲ ದೇವ್ರು. ಇವ್ರು ಪಾಡಿಗೆ ಪ್ರೇಯರ್ ಮಾಡ್ತಾ ಇರ್ತಾರೆ, ಆ ಕಡೆ ಪಾಟಿಗೆ ಅವ್ರಿಗೆ ಚಾಕು ಚೂರಿ ಎಲ್ಲ ಚೂಪ್ ಮಾಡ್ಕೊಂತ ಇದ್ದಾರೆ. ಹೆಂಗಿರ್ತದೆ ಯೋಚನೆ ಮಾಡ್ರಿ. 4 ಜನ ಇಸ್ರೇಲರು ಮಾರ್ಕೆಟ್ಗೆ ಹೋದಾಗ ಅಲ್ಲಿರುವಂತ ಬೇರೆ ಜನರು ನೋಡ್ಬಿಟ್ಟೆ, ಹೋಗ್ರಿ ಮಾರ್ಕೆಟ್ಗೆ, ಏನ್ ತಗೊಂತೀರ ಎಲ್ಲ ಈ ವಾರನೇ, ಮುಂದಿನ ವಾರ ನಿಮ್ ಹೊಟ್ಟೆನೆಲ್ಲ ಕುಯ್ದು ಕುಪ್ಪಳಿಸ್ಬಿಡ್ತೀವಿ ಅಂತಾರೆ. ಹೆಂಗಿರ್ತದೆ ಇವ್ರಿಗೆ ಎದೆ? ಅಯ್ಯೋ ಸ್ವಾಮಿ ನಮ್ಗೆ ಕಾಪಾಡಲ್ಲ. ಮನೆಗೆ ಹೋಗಿ ಅಳ್ತಾರೆ, ಅಯ್ಯೋ ಸ್ವಾಮಿ ನಮ್ಮನ್ನು ಕಾಪಾಡಕ್ಕೆ ಯಾರಿದ್ದಾರೆ? ಅವ್ರ ಪರಿಸ್ಥಿತಿ ಎಂತ ಪರಿಸ್ಥಿತಿ ಇರುತ್ತೆ. 5ನೇ ಅಧ್ಯಾಯ ಫಾಸ್ಟಿಂಗ್ ಮಾಡ್ತಾ ಇದ್ದಾರೆ, ಏನು ಉತ್ತರ ಸಿಕ್ಕಿಲ್ಲ, ಏನೇನು ಉತ್ತರ ಆಗ್ಲಿಲ್ಲ. ದೇವ್ರು ಯಾವುದೇ ರೀತಿ ದರ್ಶನ ಕೊಟ್ಟಿಲ್ಲ, ಯಾರಿಗೂ ಮಾತಾಡಿಲ್ಲ. ಆದ್ರೆ 6ನೇ ಅಧ್ಯಾಯದಲ್ಲಿ 1ನೇ ವಚನ ನೋಡ್ರಿ ಏನಾಗುತ್ತೆ. ಆ ರಾತ್ರಿಯಲ್ಲಿ ಅರಸನಿಗೆ ನಿದ್ರೆ ಬರಲಿಲ್ಲ. ಏನ್ ಬರ್ಲಿಲ್ಲ? ಜೋರಾಗಿಲ್ರಿ, ಏನ್ ಬರ್ಲಿಲ್ಲ? ಯಾರು ನಿದ್ದೆ ಬರ್ಲಿಲ್ಲ? ಅರಸನಿಗಲ್ಲ, ಸೈನ್ ಮಾಡಿದವನಿಗೆ ನಿದ್ದೆ ಬರ್ಲಿಲ್ಲ. ಅಲ್ಲೆಲೂಯ್ಯ. ನಿನ್ನ ವಿರುದ್ಧವಾಗಿ ಯಾರು ಪ್ಲಾನ್ ಆಗ್ತಾರೋ ಅವ್ರಿಗೆ ನಿದ್ದೆ ಬರಲ್ಲ, ನೀನ್ ಚೆನ್ನಾಗಿ ನಿದ್ದೆ ಮಾಡ್ತೀಯ. ಅಲ್ಲೆಲೂಯ್ಯ. ನಿನ್ನ ಯಾರು ನಿರ್ಮೂಲನೆ ಮಾಡ್ಬೇಕು ಅಂತಿದಾರಲ್ಲ ಅವ್ರಿಗೆ ನಿದ್ದೆ ಬರಲ್ಲ. ಇವಾಗ ನಮ್ಮನ್ನ ಯಾರು ನಿರ್ಮೂಲನೆ ಮಾಡ್ಬೇಕು ಅಂತಿದಾರಲ್ಲ ಅವ್ರು ನಮ್ಮಿಂದ ಮಾತಾಡ್ತಾ ಇರ್ತಾರೆ, ಕುಸ್ಕುಚ್ಚ ಅಂತ. ನಮಗ್ ಒಳ್ಳೆ ನಿದ್ದೆ ಬರ್ತಾರೆ. ನಾವು ಬೆಳಗ್ಗೆ ಮೊದಲು ಯಾವಾಗ ಎದ್ದೇಳ್ತೇವೆ ನಮ್ಗೆ ಬರ್ತೀವಿ. ಅಲ್ಲೆಲೂಯ್ಯ, ಅಲ್ಲೆಲೂಯ್ಯ. ರಾಜನಿಗೆ ನಿದ್ದೆ ಬಂದಿದೆ, ಈ ಲಾಸ್ಟ್ ಇಸ್ ಸ್ಲೀಪ್. ಅರ್ಥ ಆಗ್ತಾ ಇದೆಯಾ? 5ನೇ ಅಧ್ಯಾಯದಲ್ಲಿ ದೇವ್ರು ಆನ್ಸರ್ ಮಾಡಿಲ್ಲ, ಆದ್ರೆ 6ನೇ ಅಧ್ಯಾಯದಲ್ಲಿ ದೇವ್ರು ಆನ್ಸರ್ ಮಾಡಿಲ್ಲ. ನಿನಗೆ ದೇವರು ಕುರುಬನಾದ್ರೆ, ಯಾಕಂದ್ರೆ ಮೊರ್ದೆಕೈ ಏನಂದ, ನೀನ್ ಸಹಾಯ ಮಾಡಿಲ್ಲ ಅಂದ್ರೆ ನನಗೆ ಸಹಾಯ ಬೇರೆ ಕಡೆಯಿಂದ ಬರ್ತದೆ. ದೇವ್ರು ನೋಡಿದ್ರು, ಲೇ ಇವ್ ನನ್ನನ್ನೇ ನಂಬಿದ ಅನ್ಕೊಳ್ಳೋ, ಇವ್ನ ಹೋಗಿ ಕೈ ಬಿಟ್ರೆ ನನಗೆ ಮರ್ಯಾದೆ ಇರಲ್ಲ, ಫಸ್ಟ್ ಇವ್ನಿಗೆ ನಾನು ಸಹಾಯ ಮಾಡ್ತೀನಿ. ಅಲ್ಲೆಲೂಯ್ಯ. ದೇವ್ರ ಆಲೋಚನೆ ಮಾಡಿ, ಫಸ್ಟ್ ಇವ್ನಿಗೆ ನಾನು ಸಹಾಯ ಮಾಡ್ತೀನಿ. ಯಾಕಂದ್ರೆ ಇವ್ನು ನನ್ನನ್ನು ನಂಬಿದ್ದಾನೆ. ಇವ್ನು ಬೇರೆನಲ್ಲ, ಮನುಷ್ಯರನ್ನಲ್ಲ, ವ್ಯಕ್ತಿಗಳನ್ನಲ್ಲ, ಬೇರೆನಲ್ಲ, ನನ್ನನ್ನು ನಂಬಿದ್ದಾನೆ. ನಾನೇನೋ ಮಾಡ್ತೀನಿ, ನಾನೇನು ಬಿಡುಗಡೆ. ಅಲ್ಲೆಲೂಯ್ಯ. 6ನೇ ಅಧ್ಯಾಯದಲ್ಲಿ ದೇವ್ರು ಅದ್ಭುತ ಮಾಡ್ತಾರೆ. ನನಗೆ ಗೊತ್ತಿಲ್ಲ, ಇಲ್ಲಿ ಯಾರೋ ಕೆಲವರಿಗೆ ದೇವರು ಹೇಳ್ತಾ ಇದ್ದಾರೆ, ಕೆಲವು ದಿವಸಗಳು ನೀವು ನಿದ್ದೆ ಕಳ್ಕೊಂಡಿದ್ದೀರಾ, ನಿದ್ದೆ ಹೋಗಿದೆ. ಆದ್ರೆ ಇವತ್ತಿಂದ ದೇವರು ಹೇಳ್ತಾ ಇದ್ದಾರೆ, ನಿನಗ್ ನಿದ್ದೆ ಬರ್ತಿದೆ. ಯಾರೆಲ್ಲ ನಿನಗ್ ನಿದ್ದೆ ಹೋಗಂಗ್ ಮಾಡಿದ್ರು ಅವ್ರಿಗೆ ನಿದ್ದೆ ಹೋಗ್ಲಿ. ಇವತ್ತು ನಿನಗೆ ಅನಾರೋಗ್ಯ ನಿದ್ದೆ ಕೊಡ್ತಾ ಇರ್ಲಿಲ್ಲ ಅಂದ್ರೆ ಅನಾರೋಗ್ಯಕ್ಕೆ ಇನ್ಮೇಲೆ ನಿದ್ದೆ ಬರಲ್ಲ, ನೀನ್ ಒಳ್ಳೆ ನಿದ್ದೆ ಮಾಡ್ತೀಯ. ದುರಾತ್ಮಗಳು ನಿನ್ನ ನಿದ್ದೆ ಮಾಡಕ್ ಬಿಟ್ಟಿಲ್ಲ ಅಂದ್ರೆ ಇನ್ಮೇಲೆ ದುರಾತ್ಮಗಳು ನಿದ್ದೆ ಮಾಡಲ್ಲ, ನೀನ್ ಒಳ್ಳೆ ನಿದ್ದೆ ಮಾಡ್ಲಿಕ್ಕಿದ್ಯಾ. ನಿನ್ನ ಸಾಲದವರು ನಿನ್ನ ನಿದ್ದೆ ಮಾಡಕ್ ಬಿಟ್ಟಿಲ್ಲ ಅಂದ್ರೆ ಇನ್ಮೇಲೆ ಅವ್ರಿಗೆ ನಿದ್ದೆ ಇರಲ್ಲ, ನೀನ್ ಒಳ್ಳೆ ನಿದ್ದೆ ಮಾಡ್ತೀಯ. ಅಲ್ಲೆಲೂಯ್ಯ. ಬ್ರದರ್ ನನ್ನ ನಿದ್ದೆ ಮಾತಾಡ್ಕೊಂಡು ಚುಚ್ಕೊಂಡು ಏನೇನೋ ಮಾಡ್ತಾ ಇದಾರೆ, ಅವ್ರಿಗೆ ನಿದ್ದೆ ಬರಲ್ಲ, ನಿನಗ್ ನಿದ್ದೆ ಬರ್ಲಿಕ್ಕೆ. ಅಲ್ಲೆಲೂಯ್ಯ, ಅಲ್ಲೆಲೂಯ್ಯ. ದೇವ್ರು ನಿನಗ್ ನಿದ್ದೆ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ನಿನ್ನ ವಿರುದ್ಧವಾಗಿ ಎದ್ದಿರುವಂತ ಎಲ್ಲ ಆಯುಧಗಳನ್ನು ದೇವರು ನಿದ್ದೆಗೆಡಿಸಿ ನಿನಗ್ ನಿದ್ದೆ ಕೊಡುವಾತನಾಗಿದ್ದಾನೆ. ನಿನ್ನ ವಿರುದ್ಧವಾಗಿ ನಿಂತಿರುವ ಪ್ರತಿಯೊಬ್ಬರನ್ನು ದೇವರು ನಿದ್ದೆಗೆಡಿಸಿ ನಿನಗ್ ನಿದ್ದೆ ಕೊಡುವಾತನಾಗಿದ್ದಾನೆ. ನಿನ್ನ ವಿರುದ್ಧವಾಗಿ ಎದ್ದಿರುವ ಎಲ್ಲ ಸೈತಾನಿನ ಕ್ರಿಯೆಗಳಿಗೆ ನಿದ್ದೆ ಇಲ್ಲದೆ ನಿನಗ್ ನಿದ್ದೆ ಕೊಡುವಾತನಾಗಿದ್ದಾನೆ. God has planned to give you nice sleep. ದೇವರು ನಿನಗೆ ಒಳ್ಳೆ ನಿದ್ದೆ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದಾನೆ. ನೀನು ನಿದ್ದೆ ಮಾಡ್ಲಿಕ್ಕೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಿದ್ದೆ ಹಾಳಾಯ್ತು. ಆಮೇಲೆ ಏನ್ ಮಾಡ್ತಾ ಇದ್ದಾರೆ, ಮುಂದಕ್ಕೆ ಹೋದ್ರಿ. ಆದ್ದರಿಂದ ಸ್ಮರಿಸತಕ್ಕ ಪೂರ್ವ ವೃತ್ತಾಂತಗಳ ಗ್ರಂಥವನ್ನು ಅವನು ತರಿಸಿ ಪಾರಾಯಣ ಮಾಡುತ್ತಿರುವಾಗ ಏನ್ ಮಾಡ್ತಾನೆ, ನಿದ್ದೆ ಕೆಟ್ಟಿದೆ. ಈಗ ಏನ್ ಮಾಡ್ತಾ ಇದ್ದಾನೆ, ಹಳೆ ಪುಸ್ತಕಗಳನ್ನ ಓದ್ತಾ ಇದ್ದಾನೆ. ಹೌದಾ? ಏನು ಓದ್ತಾ ಇದ್ದಾನೆ? ಹಳೆಯ ಪುಸ್ತಕಗಳನ್ನ ಓದ್ತಾ ಇದ್ದಾನೆ.
ನಾವೆಲ್ಲ ದೇವ್ರ ಮಕ್ಕಳಲ್ಲ. ಎಷ್ಟು ಜನಕ್ಕೆ ರಾತ್ರಿ 12 ಗಂಟೆಗೆ ನಿದ್ದೆ ಹೋದಾಗ ಬೈಬಲ್ ಎತ್ತವ್ರು ಎಷ್ಟು ಜನ, ಮೊಬೈಲ್ ಎತ್ತವ್ರು ಎಷ್ಟು ಜನ ಹೇಳ್ರಿ ಸಾಕು. ಬೈಬಲ್ಲೇ ಮುಟ್ಟಕ್ ಹೋಗಿ ಆದ್ರೆ ಬೈಬಲ್ ಮೇಲಿಟ್ಟಿರೋ ಮೊಬೈಲ್ ಎತ್ಬಿಟ್ಟಿರ್ತಾರೆ. ಆದ್ರೆ ದೇವ್ರು ನೋಡ್ರಿ, ಆ ರಾಜ ಏನು ಓದ್ತಾ ಇದ್ದಾನೆ? ಹಳೆ ಪುಸ್ತಕ ಓದ್ತಾ ಇದ್ದಾನೆ. ಹಲ್ಲೆಲೂಯಾ. ದೇವರು ನೀನು ಪರವಾಗಿ ಕುರುಬನಾಗಿ ನಿಂತ್ಬಿಟ್ಟ ಅಂದ್ರೆ ನಿನ್ನ ವಿರುದ್ಧವಾಗಿ ನಿಂತಿರೋರು ಅವ್ರಿಗೆ ಬೇಕಾಗಿರೋದು ಮಾಡಲ್ಲ, ದೇವ್ರಿಗೆ ಬೇಕಾಗಿರೋದು ಮಾಡಕ್ ಶುರು ಮಾಡ್ತಾರೆ. ಹಲ್ಲೆಲೂಯಾ. ಈಗ ಅವನ್ ರಾಜ ರೀ, he was a king. ಅವ್ನ್ ಬೇಕಾದ್ರೆ 4 ಜನನ ಕರೆದಿಲ್ಲ, ಡ್ಯಾನ್ಸ್ ಆಡ್ರಲ್ಲಿ ನನಗೆ ನಿದ್ದೆ ಬರ್ತಾ ಇಲ್ಲ ಅಂತ ಹೇಳ್ಬೋದಾಗಿತ್ತಾ ಇರ್ಲಿಲ್ಲ. ಅವನು ರಾಜ ರೀ, ಬೇಕಾದ್ರೆ ಒಂದ್ 5 ಜನನ ಕರ್ಸಿಲ್ಲ, ನನ್ನ ಕೈ ಕಾಲು ಅಮುಕ್ರಲ್ಲೇ ನನಗೆ ನಿದ್ದೆ ಬರ್ತಾ ಇಲ್ಲ ಅಂತ ಹೇಳ್ಬೋದಾಗಿತ್ತಾ ಇರ್ಲಿಲ್ವಾ? ಹಲ್ಲೆಲೂಯಾ. ಏನು ಬೇಕಾದ್ರೂ ಮಾಡ್ಬೋದಾಗಿತ್ತು. ರಾಜ, ಇಡೀ ಊರು ಎಲ್ಲ ಅವನ ಅಧಿಕಾರದಲ್ಲಿದೆ, ಆದ್ರೆ ಅವನು ದೇವರ ಅಧಿಕಾರದಲ್ಲಿದ್ದಾನೆ. ಅದೇ ನೀವು. ಹಲ್ಲೆಲೂಯಾ. ನಿನ್ನ ವಿರುದ್ಧವಾಗಿ ನಿನ್ನ ಆಫೀಸಲ್ಲಿ ನಿಂತಿರೋರಿಗೆ ನಿನ್ನ ಮೇಲೆ ಬಲ ಇರ್ಬೋದು, ಪವರ್ ಇರ್ಬೋದು, ಆದ್ರೆ ಅವರ ಪವರು ನಮ್ ದೇವ್ರ ಹತ್ರ ಇದೆ. ನೀನು ಯಾರಿಗೆ ಹಣ ಕೊಡ್ಬೇಕೋ ಅವ್ರಿಗೆ ನಿನ್ ಮೇಲೆ ಪವರ್ ಇರ್ಬೋದು, ಆದ್ರೆ ಅವರ ಪವರ್ ನಮ್ ದೇವ್ರ ಹತ್ರ ಇದೆ. ನಿನ್ನನ್ನು ತುಳಿಯೋರಿಗೆ ನಿನ್ನ ಮೇಲೆ ಪವರ್ ಇರ್ಬೋದು, ಆದ್ರೆ ಅವರ ಪವರು ನಮ್ ದೇವ್ರ ಹತ್ರ ಇದೆ. ಹಲ್ಲೆಲೂಯಾ. ದೇವರು ಅವನ ಏನು ಮಾಡ್ತಾ ಇದ್ದಾರೆ? ನಿದ್ದೆ ಕೆಡಿಸಿ ಪುಸ್ತಕವನ್ನು ಓದೋ ತರ ಮಾಡ್ತಾ ಇದ್ದಾರೆ. ಒಂದು ಸತಿ ದೇವ್ರು ನಿನ್ನ ಕುರುಬನಾಗ್ಬಿಟ್ರೆ ನಿನಗೆ ಎಲ್ಲೆಲ್ಲಿ ಒಳ್ಳೇದಾಗುತ್ತೋ ಅದನ್ನೆಲ್ಲ ಕೆಣಕಿ ದೇವ್ರು ಮಾಡುವಾತನಾಗಿದ್ದಾನೆ. ಕೆಣಕಿ ದೇವ್ರು ಮಾಡುವಾತನಾಗಿದ್ದಾನೆ. ನೋಡ್ರಿ, ಆಮೇಲೆ ಏನಾಗುತ್ತೆ ಮುಂದಕ್ಕೆ ಹೋದ್ರಿ? ಪಾರಾಯಣ ಮಾಡುತ್ತಿರುವಾಗ ರಾಜನನ್ನು ಕೊಲ್ಲಬೇಕೆಂದು ದ್ವಾರಪಾಲಕರಾದ ಬಿಲೇತಾನ್, ತೇರೆಷ್ ಎಂಬಿಬ್ಬರು ರಾಜ ಕಂಚುಕಿಗಳು ಒಳಸಂಚು ಮಾಡಿದ ಸಂಗತಿಯು ಅದು ಮೊರ್ದೆಕೈ ಮುಖಾಂತರ ಬಯಲಿಗೆ ಬಂದ ಸಂಗತಿಯು ಅದರಲ್ಲಿ ಸಿಕ್ಕಿದವು. ಆಗ ಅರಸನು ಇದಕ್ಕಾಗಿ ಮೊರ್ದೆಕೈಗೆ ಯಾವ ಸ್ಥಾನಮಾನಗಳು ದೊರಕಿವೆ ಎಂದು ವಿಚಾರಿಸಿದಾಗ ಅವನ ಸಾನ್ನಿಧ್ಯ ಸೇವಕರಾದ ಪರಿವಾರದವರು ಏನೂ ದೊರಕಲಿಲ್ಲ ಎಂದು ಹೇಳಿದರು. ನೋಡ್ರಿ, ಮೊರ್ದೆಕೈ ಏನೋ ಒಂದು ಒಳ್ಳೇದ್ ಮಾಡಿದಾನ. ಆ ಒಳ್ಳೇದ್ ಮಾಡಿದಕ್ಕೆ ಅವಾಗ ಅವ್ನಿಗೆ ಏನಾದ್ರೂ ಸಿಕ್ತಾ? ಸಿಕ್ಕಿಲ್ಲ. ಕೆಲವೊಬ್ರು ಇಲ್ಲಿ ಕೂತಿದ್ದೀರಾ, ನೀವು ಕೆಲವ್ರ ಜೀವಿತದಲ್ಲಿ ಒಳ್ಳೇದ್ ಮಾಡಿದ್ದೀರಾ, ಆದ್ರೆ ನಿಮ್ಗೆ ಅವ್ರ ಕೃತಜ್ಞತೆ ಮಾಡಿಲ್ಲ. ಹಲ್ಲೆಲೂಯಾ. ಅವ್ರು ನಿಮ್ಗೆ ಕೃತಜ್ಞತೆ ಅವ್ರು ಮರ್ತಿದ್ದಾರೆ, ಪರಲೋಕ ಮರ್ತಿಲ್ಲ. ಹಲ್ಲೆಲೂಯಾ. ನೀನು ಮಾಡಿರೋ ಪ್ರತಿಯೊಂದು ಒಳ್ಳೇದು ಪರಲೋಕದಲ್ಲಿ ಲಿಸ್ಟ್ ಹಾಕಿ ದೇವ್ರು ಇಟ್ಟಿರ್ತಾನೆ. ಯಾವ ಟೈಮಲ್ಲಿ ಯಾರ್ಯಾರಿಗೆ ಏನೇನು ಒಳ್ಳೇದು ಮಾಡಿದ್ಯಾ ಎಲ್ಲ ದೇವ್ರ ಹತ್ರ ಇರುತ್ತೆ ಲೆಕ್ಕ. ಮನುಷ್ಯರು ಮಾಡ್ಲಿಲ್ಲ ಅಂದ್ರೆ ದೇವ್ರು ಸುಮ್ಮನೆ ಇರಲ್ಲ. ಬರ್ಬೇಕಾಗಿರೋ ಸಮಯದಲ್ಲಿ ನಿನಗೆ ಆಶೀರ್ವಾದ ಬರೋಂಗೆ ದೇವ್ರು ಮಾಡ್ತಾನೆ. ಯಾಕೆ ಹೇಳ್ರಿ? ನಿನ್ನ ದೇವರು ಕುರುಬನಾಗಿದ್ದಾನೆ. ಅವ್ರಿಗೆ ಗೊತ್ತು ನಿನ್ನನ್ನು ಎಲ್ಲಿ ಆಶೀರ್ವಾದ ಮಾಡ್ಬೇಕು. ನೋಡ್ರಿ, ಈ ಜಾಗದಲ್ಲಿ ಏನಾಗ್ತಾ ಇದೆ? ಅವ್ನಿಗೆ ಏನು ಮಾಡೇ ಇಲ್ವಂತೆ, ಏನು ಒಳ್ಳೇದ್ ಮಾಡಿಲ್ಲ. ಇಲ್ಲಿ ಕೆಲವರು ನೀವು ದುಃಖ ಪಡ್ತಾ ಇದ್ದೀರಾ, ನಾನು ಎಷ್ಟು ಒಳ್ಳೇದ್ ಮಾಡಿದೆ, ನಾನು ಇವ್ರಿಗಾಗಿ ಏನೆಲ್ಲ ಪ್ರೇಯರ್ ಮಾಡಿದೆ, ಹೆಂಗೆಲ್ಲ ನಾನು ಇದ್ದೆ, ಆದ್ರೆ ಇವ್ರು ನನ್ನನ್ನೇ ಮೀರಿ ಬಿಟ್ರಲ್ಲ, ನನ್ನನ್ನೇ ತುಳಿದು ಬಿಟ್ರಲ್ಲ, ನನಗೆ ಮೋಸ ಮಾಡ್ಬಿಟ್ರಲ್ಲ, ಏನೆಲ್ಲ ನೀವು ಅನ್ಕೊಂಡಿರ್ಬೋದು. ಇವತ್ತು ದೇವ್ರು ನಿಮಗೆ ಹೇಳ್ತಾ ಇದ್ದೀನಿ, ಮಗನೇ ಮಗಳೇ, ಅವ್ರು ಮರ್ತಿರ್ತಾರೆ, ನಾನು ಮರ್ತೀನಿ. ನೀನ್ ಯಾರು ಒಳ್ಳೇದ್ ಮಾಡಿದ್ಯೋ ನಾನು ಮರ್ತಿಲ್ಲ. ನೀನು 1 ರೂಪಾಯಿ ಮಾಡಿದ್ರು ನಾನು ಮರೆಯಲ್ಲ, ನೀನ್ 100 ರೂಪಾಯಿ ಮಾಡಿದ್ರು ಮರೆಯಲ್ಲ. ಇವತ್ತು ರೋಡಲ್ಲಿ ಹೋಗೋ ಭಿಕ್ಷುಕನಿಗೆ ನೀನು ಒಂದು 10 ರೂಪಾಯಿ ಕೊಟ್ಟು ನೀನು ಮರ್ತಿರ್ತೀಯ. ನೀನು ಪರಲೋಕಕ್ಕೆ ಹೋದಾಗ ದೇವ್ರು ಲೆಕ್ಕ ಬಂದಿರ್ತಾರೆ, ಇಂಥ ಭಿಕ್ಷುಕನಿಗೆ ನನ್ನ ಮಗಳು ನನ್ನ ಮಗ 10 ರೂಪಾಯಿ ಕೊಟ್ಟ ಅಂತೇಳಿ. ಇದು ನಮ್ಮ ದೇವ್ರ ಲೆಕ್ಕ, ಇದು ನಮ್ಮ ದೇವ್ರ ಲೆಕ್ಕಾಚಾರ. ಅವ್ರು ಮಾಡಿರೋ ಒಳ್ಳೇದಕ್ಕೆ ಪ್ರತಿಫಲವಾಗಿ ದೇವ್ರು ಒಳ್ಳೇದು ಮಾಡೇ ಮಾಡ್ತಾನೆ. ನೀನು ಆತನ ನಿಮಗೆ ಕುರುಬನಾಗಿದ್ದಾನೆ. ನೋಡ್ರಿ, ಆಮೇಲೆ ಆ ರಾಜನ ಹೇಳ್ತಾನೆ, ಆತನಿಗೆ ಏನೇನ್ ಬೇಕೋ ಎಲ್ಲ ಮಾಡ್ರಿ ಅಂತ ಹೇಳ್ಬಿಟ್ಟು ಎಲ್ಲ ಹೇಳ್ತಾ ಇರ್ತಾರೆ. ನೋಡ್ರಿ, 9ನೇ ವಚನದಿಂದ ಓದ್ರಿ, 9-10 ಹೇಳೋದು. ಆ ವಸ್ತ್ರಗಳನ್ನು ಕುದುರೆಯನ್ನು ಪ್ರಧಾನರಾದ ಅರಸನ ಸರದಾರರಲ್ಲಿ ಒಬ್ಬನ ವಶಕ್ಕೆ ಕೊಟ್ಟು ಅರಸನು ಸನ್ಮಾನಿಸಬೇಕೆಂದಿರುವ ಪುರುಷನಿಗೆ ಆ ರಾಜವಸ್ತ್ರವನ್ನು ಧಾರಣೆ ಮಾಡಿಸಿ ಅವನನ್ನು ಆ ಕುದುರೆ ಮೇಲೆ ಕುಳ್ಳಿರಿಸಿ ಪಟ್ಟಣದ ಮಧ್ಯದಲ್ಲಿ ಮೆರವಣಿಗೆ ಮಾಡಿಸುತ್ತಾ. ಎಲ್ಲಿ ಮೆರವಣಿಗೆ? ಎಲ್ಲಿ ಮೆರವಣಿಗೆ? ಯಾರು ಸಾಯಿಸ್ಬೇಕು ಅಂತಿದ್ದಾರೋ ಅವ್ರ ಮುಂದೆ ಮೆರವಣಿಗೆ. ಹಲ್ಲೆಲೂಯಾ. ಯಾರು ಚಾಕುನ ಚೂಪ್ ಮಾಡ್ಕೊಂತ ಇದಾರೋ ಅವ್ರ ಮುಂದೆ ಮೆರವಣಿಗೆ. ಇಲ್ಲಿ ಯಾರಿಗೋ ದೇವ್ರು ಹೇಳ್ತಾ ಇದ್ದಾರೆ, ನನಗೆ ಗೊತ್ತಿಲ್ಲ, ನಿಮ್ಮನ್ನ ಜನ ಹೀಯಾಳಿಸಿದ್ದಾರೆ, ಕೀಳಾಗಿ ನೋಡ್ತಾ ಇದ್ದಾರೆ. ಟೈಮ್ ಬಂತು, ಅವ್ರ ಮುಂದೆ ದೇವ್ರು ನಿನ್ನನ್ನ ಮೆರವಣಿಗೆ ಮಾಡ್ಲಿಕ್ಕಿದ್ದಾರೆ. ಅವರ ಮುಂದೆ ದೇವರು ನಿನ್ನನ್ನ ಮೆರವಣಿಗೆ ಮಾಡ್ಲಿಕ್ಕಿದ್ದಾರೆ. ಹಲ್ಲೆಲೂಯಾ. ಅವರ ಮುಂದೆ ರಾಜ ರೋಷವಾಗಿ ನೀನು ಮುಂದಕ್ಕೆ ಹೋಗ್ಲಿಕ್ಕಿದ್ಯಾ. ದೇವರು ನಿನ್ನನ್ನ ಮೆರವಣಿಗೆ ಮಾಡ್ಬೇಕು ಅಂತ ಡಿಸೈಡ್ ಮಾಡ್ಬಿಟ್ರೆ ಅದನ್ನ ತಡೆ ಮಾಡಕ್ಕೆ ಯಾವ ಶಕ್ತಿನೂ ಇಲ್ಲ. God has decided. ನಿನ್ನ ಕುಟುಂಬವನ್ನು ಇಲ್ಲಿವರೆಗೂ ಮಾಟ ಮಂತ್ರ, ದುರಾತ್ಮ, ಸರ್ಪ ಜಾತಿಗಳು ಡಿಸ್ಟ್ರಾಯ್ ಮಾಡ್ತಾ ಇದ್ದ, ಇವತ್ತು ಅದ್ರ ಮುಂದೆ ನೀನು ಮೆರವಣಿಗೆ ಮಾಡ್ಲಿಕ್ಕೆ. ಯಾವ ಮನುಷ್ಯರು ನಿನ್ನನ್ನ ಕೀಳಾಗಿ ನೋಡಿದ್ರು ಅಲ್ಲೇ ನಿನ್ನನ್ನ ದೇವರು ಮೆರವಣಿಗೆ ಮಾಡಿಸುವಂತ.
ಅಲ್ಲೇ ದೇವ್ರು ನಿನ್ನ ಮೇಲಕ್ಕೆ ಎತ್ತುವಾತನಾಗಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಸಹೋದರ ಸಹೋದರರೇ, ದೇವರು ಕಾರ್ಯವನ್ನು ಮಾಡುವಾತನಾಗಿದ್ದಾನೆ. ಆಮೇಲೆ ಮುಂದಕ್ಕೆ ಹೋದ್ರೆ ನೆಕ್ಸ್ಟ್ ಮೆರವಣಿಗೆ ಮಾಡಿಸುತ್ತಾ ಅವನ ಮುಂದೆ ಅರಸನು ಸನ್ಮಾನಿಸಬೇಕೆಂದಿರುವವನನ್ನು ಗೌರವಿಸುವ ರೀತಿಯು ಇದೆ ಎಂದು ಪ್ರಕಟಣೆ ಮಾಡಿಸಬೇಕು ಎಂದು ಹೇಳಿದನು. ಕೂಡಲೇ ಅರಸನು ಹಾಮಾನನಿಗೆ, ನೀನು ಹೇಳಿದ ವಸ್ತ್ರಗಳನ್ನು ಕುದುರೆಯನ್ನು ಬೇಗನೆ ತೆಗೆದುಕೊಂಡು ಬಂದು ಅರಮನೆಯ ಬಾಗಿಲಿನಲ್ಲಿ ಕೂತಿರುವ, ಎಲ್ಲಿ ಅರಮನೆ ಬಾಗಿಲಿನಲ್ಲಿ ಕೂತಿರುವ, ಯಾರು ಕೂತಿರೋದು, ಎಲ್ಲಿ ಕೂತಿದ್ದಾನೆ, ಅರಮನೆ ಹತ್ರ. ಈಗ ಅರಮನೆ ಒಳಗಡೆ ನಡೆದಿದ್ದು ಮೊರ್ದೆಕೈಗೆ ಏನಾದ್ರು ಗೊತ್ತಿದ್ಯಾ? ಏನೋ ಗೊತ್ತಿಲ್ಲ. ನನಗೆ ನೀನು ಗೊತ್ತಿರೋದು ಅವನು ಗೊತ್ತಿಲ್ಲ. ಈಗ ಅರಮನೆಯಲ್ಲಿ ಏನ್ ರೂಲ್ ಪಾಸ್ ಆಗಿದೆ? ಅವನ್ನೆಲ್ಲ ಸಾಯಿಸ್ಬೇಕು ಅಂತ ಪಾಸ್ ಆಗಿದೆ. ಆಗಿದೆಯಾ ಇಲ್ವಾ? ಪಾಸ್ ಆಗಿದೆ. ಬಿಡುಗಡೆ ಆಗಿರೋದು ಇನ್ನು ಮೊರ್ದೆಕೈಗೆ ಗೊತ್ತಿಲ್ಲ. ಹತ್ರ ಇದೆ, ಮರಣ ಹತ್ರ ಇದೆ. ಅವನ್ನ ಸಂಹರಿಸ್ಬೇಕು, ಅವನ್ನೆಲ್ಲ ಸಾಯಿಸ್ಬೇಕು. ಅದ್ರಲ್ಲಿ ಮೊರ್ದೆಕೈ ಎಡ್ಡು, ಅವನ್ನ ಫಸ್ಟ್ ಸಾಯಿಸ್ಬೇಕು. ಹಲ್ಲೆಲೂಯಾ. ಆ ರೂಲ್ ಬಂದಿರೋದು ಎಲ್ಲಿ? ಅರಮನೆಯಿಂದ. ಆ ರೂಲ್ ಮಾಡಿರೋರು ಎಲ್ಲಿ? ಅರಮನೆ ಒಳಗಡೆ ಇರೋ ರಾಜ್ಯ. ಅದನ್ನ ಸ್ಟಾರ್ಟ್ ಮಾಡೋದು ಎಲ್ಲಿ? ಅರಮನೆ ಒಳಗಡೆ. ಮೊರ್ದೆಕೈ ಎಲ್ಲಿದ್ದಾನೆ? ಅಲ್ಲೇ ಕೂತಿದ್ದಾನೆ. ಯಾಕೆ ಗೊತ್ತಾ? ಮೊರ್ದೆಕೈಗೆ ಅಲ್ಲಿರೋನು, ಅರಮನೆಯಲ್ಲಿ ಇರೋನಲ್ಲ ರಾಜ, ಅವನ ಕುರುಬ ರಾಜ. ಅದಕ್ಕೆ ಅವನು ಗೊತ್ತಲೇ, ನೀನೇನಾದ್ರೂ ರೂಲ್ ಮಾಡೋ, ಅದು ನೆರವೇರಿಸೋದು ನಮ್ಮ ಅಪ್ಪ ಕಣ ಅಂತ. ಹಲ್ಲೆಲೂಯಾ. ನನ್ನ ದೇವರು ಯಾವಾಗ್ಲೂ ನನ್ನ ಪ್ರೀತಿ ಮಾಡೋನಾಗಿದ್ದಾನೆ. ನನ್ನ ದೇವರು ನನ್ನ ಕುರುಬನಾಗಿದ್ದಾನೆ. ಅವನು ಯಾವಾಗ್ಲೂ ನನ್ನನ್ನ ಕೈ ಬಿಡದೆ ನಡೆಯುವಾತನಾಗಿದ್ದಾನೆ. ಹಲ್ಲೆಲೂಯಾ. ಅವನಿಗೆ ನಂಬಿಕೆ, ತನ್ನ ಕುರಿ, ತನ್ನ ದೇವರು ತನ್ನ ಕುರುಬನಾಗಿರೋದ್ರಿಂದ ಮೊರ್ದೆಕೈ ಏನಂದ್ರೆ ಯಾವಾಗ್ಲೂ ಎಲ್ಲಿರ್ತಾ ಇದ್ದಂತೆ? ಗೇಟ್ ಹತ್ರನೇ ಇರ್ತಾನೆ. ಇವಾಗ ನೀವ್ ಹೇಳ್ರಿ, ಇವತ್ತೊಂದು ಜಾರಿ ಪಾಸ್ ಆಗತ್ತೆ, ಇವತ್ತು ನಿಮ್ಮನ್ನ ಪೊಲೀಸ್ ಅವ್ರು ಬಂದು ಅರೆಸ್ಟ್ ಮಾಡ್ತಾರೆ ಅಂತ ಹೇಳಿ, ಎಷ್ಟು ಜನ ಪೊಲೀಸ್ ಸ್ಟೇಷನ್ ಗೇಟ್ ಹತ್ರ ಕೂತಿರ್ತೀರಾ? ಯಾರು ಕೂಡ ಬ್ರದರ್ ಅಲ್ಲೇ ಅರೆಸ್ಟ್ ಮಾಡಕ್ ಬಂದವ್ರೆ, ಅಲ್ಲೇ ಕೂತ್ಕೊಂಡ್ರೆ ಮತ್ತೆ ನಮ್ ಇಮಿಡಿಯೇಟ್ ಆಗಿ ಎತ್ತಾಕೊಂಡು ಹೋಗ್ಬಿಡ್ತಾರೆ ಬ್ರದರ್. ನಾವೆಲ್ಲ ದೂರ ಹೋಗಿರ್ತೀವಿ. ಆದ್ರೆ ಮೊರ್ದೆಕೈ ಎಲ್ಲಿ ಸಾಯ್ಸಕ್ ರೆಡಿ ಇದಾರೋ ಅಲ್ಲೇ ಕೂತಿದ್ದಾನೆ. ಯಾಕಂದ್ರೆ ಅದು ನಂಬಿಕೆ. ನನ್ನ ಕುರುಬ, ನನ್ನ ದೇವರು, ಇವರಲ್ಲ, ಇವ್ರ ಸಾಯಿಸೋಂಗೆ ನಾನ್ ಸಾವಿಲ್ಲ. ಹಲ್ಲೆಲೂಯಾ. ನನ್ನ ಸಾವು ದೇವ್ರು ಬರ್ದಂಗಿರೋದು. ಯಾವತ್ತೂ ಅರ್ಥ ಮಾಡ್ಕೊಳ್ರಿ, ನನ್ನ ಸಾವು ಯಾವುದೋ ವೈರಸ್ ಇಂದನೋ, ಯಾವುದೋ ರೋಗ ಇಂದನೋ, ಶುಗರ್ ಇಂದನೋ, BP ಇಂದನೋ, ಆಕ್ಸಿಡೆಂಟ್ ಇಂದನೋ ಬರಲ್ಲ. ನಿನಗೆ ದೇವ್ರ ಕುರುಬ ಅಂದ್ಮೇಲೆ ನಿನ್ನ ಸಾವು ದೇವರ ಚಿತ್ತ ಪ್ರಕಾರನೇ ಬರೋದು. 120 ವರ್ಷ ಆಗಿತ್ತು ಮೋಶೆಗೆ. ಎಷ್ಟು ವರ್ಷ? 120 ವರ್ಷ. ಅವ್ರು ಇನ್ನೂ ನಡೀತಾ ಇದ್ದಾರೆ. ಕಣ್ಣು ಚೆನ್ನಾಗಿದೆ, ಕೈ ಕಾಲುಗಳು ಚೆನ್ನಾಗಿದೆ, ಯಾವ ರೋಗ ಇಲ್ಲ, ಏನು ಇಲ್ಲ. ಈಗ ದೇವ್ರು ಬಂದು ಹೇಳ್ತಾ ಇದ್ದಾರೆ, ಮಗನೇ ಟೈಮ್ ಆಯ್ತು, ನೀನ್ ಮೇಲೆ ಹೋಗ್ಬಿಟ್ಟು, ಬೆಟ್ಟದ ಮೇಲೆ ಹೋಗ್ಬಿಟ್ಟು ಸತ್ತೋಗ್ಬಿಟ್ಟು ನೀನು. ಸಾವು ಸಡನ್ ಆಗಿ ಆಕ್ಸಿಡೆಂಟ್ ಆಗಿ ಬಂತ ಮೋಶೆಗೆ? ಸಾವು ರೋಗದಿಂದ ಬಂತ? ಎಷ್ಟು ಹಾವುಗಳು ಬಂದು ಜನರನ್ನ ಕಚ್ತಾ? ಎಷ್ಟು ಅನಾರೋಗ್ಯಗಳು ಅಲ್ಲಿ ಬಂತ? ಎಷ್ಟು ಜಾಗದಲ್ಲಿ ಭೂಮಿ ತೆರೆಯಲ್ಪಟ್ಟು ಜನ ಒಳಗಡೆ ಹೋಗಿ ಸತ್ರ? ಮೋಶೆ ಎಲ್ಲಾನ ಸತ್ನ? ಮೋಶೆಗೆ ಸಾವೇ ಬಂದಿಲ್ಲ. ದೇವ್ರು ಬಂದು ಹೇಳ್ತಾ ಇದ್ದಾನೆ, ಮಗನೇ ನಿನ್ ಟೈಮ್ ಬಂತು, ಸಾಕ್ ಬಾ, ನೀನ್ ನನ್ನ ಹತ್ರಕ್ಕೆ ಅಲ್ಲಿ ಹೋಗಿ ಮೇಲೆ ಹೋಗಿ ಸತ್ತೋಗ್ಬಿಟ್ಟು ನೀನು ಅಂತ ಹೇಳಿ. ನಿನ್ನ ಸಾವು ದೇವರ ಚಿಂತೆಯಲ್ಲಿದೆ. ಹಲ್ಲೆಲೂಯಾ. ನಿನಗೆ ಏನ್ ನಡಿಬೇಕೋ ಆ ದೇವ್ರ ಪ್ರಕಾರನೇ ನಡೀತದೆ. ಅವ್ರು ನಿನ್ನ ನಡೆಸ್ತಾರೆ. ಹಲ್ಲೆಲೂಯಾ. ಕೆಲವೊಂದು ಘಟನೆಗಳು ನಮ್ಮ ಲೈಫಲ್ಲಿ ನಡೀತದೆ. ಅದು ಯಾಕೆ ಅಂತಂದ್ರೆ ದೇವರು ನಮ್ಮನ್ನ ನಡೆಸ್ಬೇಕು, ಏನೋ ಒಂದು ಕಲಿಸ್ಬೇಕು ಅಂತ ಹೇಳಿ ಕಾಯ್ತಾ ಇರ್ತಾರೆ. ನಮ್ಗೇನೋ ಒಂದು ಒಳ್ಳೇದಿರ್ತದೆ. ಒಂದ್ ದಿವಸ ಏನಾಯ್ತು ಅಂದ್ರೆ, ಒಬ್ರು ಪಾಸ್ಟರ್ ಅವ್ರು ಬಂದ್ಬಿಟ್ಟು, ಇದು ಒರಿಸ್ಸಾ ಹತ್ರ ನಡೆದಿದ್ದ ಕತೆ. ಓಕೆ, ಅವ್ರ ಊರಿಂದ ಸಭೆಗೆ ಹೋಗ್ಬೇಕು ಅಂತಂದ್ರೆ ಒಂದು ಜಂಗಲ್ ಒಳಗಡೆ ಹೋಗ್ಬೇಕು. ಎಲ್ಲಿ? ಒಂದು ಫಾರೆಸ್ಟ್ ಒಳಗಡೆ. ಈ ಫಾರೆಸ್ಟ್ ಒಳಗಡೆ ಹೋಗ್ಬೇಕಂದ್ರೆ ಸುಮಾರು ಒಂದು 10 ಕಿಲೋಮೀಟರ್ ಜಂಗಲ್ ಅಲ್ಲಿ ನಡಿಬೇಕು. ನಡೆದ ಮೇಲೆ ಆ ಕಡೆ ಹೋದ್ರೆ ಅವ್ರ ಚರ್ಚು. ಏನು? ಅವ್ರ ಚರ್ಚು. ಇವತ್ತು ಒಂದಿನ ಹೋಗ್ತಾ ಇದ್ದಾರೆ ಚರ್ಚ್ಗೆ. ಹೋಗ್ಬೇಕಾದ್ರೆ ಒಳ್ಳೆ ವೈಟ್ ಅಂಡ್ ವೈಟ್ ಹಾಕೊಂಡು ಹೋಗ್ತಾ ಇದ್ದಾರೆ. ಮೋಡ ಗುಡು ಅಂತ ಸೌಂಡ್ ಬರ್ತಾ ಇದ್ದಂಗ್ಲೆ ಏನಪ್ಪ ಮಾಡೋದು, ವೈಟ್ ಅಂಡ್ ವೈಟ್ ಬೇರೆ ಹಾಕ್ಬಿಟ್ಟಿದೀನಿ, 10 ಕಿಲೋಮೀಟರ್ ನಡಿಬೇಕು ಅಂತ ಹೇಳಿಬಿಡು, ನಮ್ಮ ದೇವ್ರು ನಮ್ಮ ಪ್ರೇಯರ್ ಕೇಳಲ್ವಾ ಅಂತ ಹೇಳಿ ಪ್ರೇಯರ್ ಮಾಡ್ತಾರೆ. ಯೇಸು ಕ್ರಿಸ್ತನ ನಾಮದಲ್ಲಿ, ಸ್ವಾಮಿ ನಾನು ಚರ್ಚ್ ಸೇರೋವರೆಗೂ ಮಳೆ ಬರ್ಕೊಡ್ದು, ನಾನು ಬಟ್ಟೆ ನೆನಿಕೊಡ್ದು ಅಂತ ಹೇಳಿ ಅವ್ರ ಕಾಲು ಒಳಗಡೆ ಇಟ್ಟು ಒಂದು ಅರ್ಧ ದೂರ ಹೋಗಿ, ಒಂದು 1/4 ಕಿಲೋಮೀಟರ್ ಹೋಗಿಲ್ಲ ಅಂದ್ರೆ ಮಳೆ ಶುರು ಆಗ್ತದೆ. ಫುಲ್ಲು ನೆಂದು ಭಯಂಕರ ಬೇಸರ ಪಾಸ್ಟರ್ಗೆ. ಸತ್ತೇರಿಕೆ, ನಾನೊಬ್ಬ ಸೇವಕನಾಗಿ ನನ್ನ ಪ್ರೇಯರೇ ದೇವ್ರು ಕೇಳಲಿಲ್ಲ, ನನ್ನ ಪ್ರೇಯರ್ಗೆ ಮಳೆನೇ ನಿಂತಿಲ್ಲ ಅಂದ್ರೆ ಇವ್ರ ಲೈಫಲ್ಲಿ ದುರಾತ್ಮ ಹೆಂಗ್ ನಿಲ್ಲತ್ತೆ, ಇವ್ರ ಲೈಫಲ್ಲಿ ಕಷ್ಟ ಹೆಂಗ್ ನಿಲ್ಲತ್ತೆ. ಮತ್ ನನ್ನನ್ನು ಯಾಕೆ ದೇವ್ರು ಪಾಸ್ಟರ್ ಮಾಡಿ, ನನಗೆ ಬೇಡ ಸೇವೆ ಡಿಸೈಡ್ ಮಾಡ್ಬಿಡ್ತಾನೆ. ಹೋಗ್ತಾ ಇರ್ಬೋದು 10 ಕಿಲೋಮೀಟರ್ ಅಲ್ಲ, 10 ಕಿಲೋಮೀಟರ್ ಒಬ್ಬರೇ ಇದ್ದಾಗ ನಮ್ಮ ಮೈಂಡ್ ನಮ್ಮ ಕೈಯಲ್ಲಿಲ್ಲ, ದುರಾತ್ಮನ ಕೈಯಲ್ಲಿ ಇರುತ್ತೆ.
ಅಲ್ಲೆಲ್ಲೂಯ್ಯ. ನಮ್ಮ ಮೈಂಡು ನಮ್ಮ ಕೈಯಲ್ಲಿ ಇರೋದೇ ಇಲ್ಲ. ನೀವು 1000 ಯೋಚನೆ ಮಾಡಿದ್ರು ದುರಾತ್ಮ ಹೇಳೋದೇ ನಿಮ್ ತಲೆಯಲ್ಲಿ ಟಂಗ್ ಟಂಗ್ ಅಂತ ಹೊಡಿತಾರೆ. ಈಗ ಇವ್ರು ಅದೇ ದುರಾತ್ಮ ಹೇಳೋದನ್ನ ಕೇಳ್ಕೊಂಡು ನಾನು ಬಿಟ್ಬಿಡ್ತೀನಿ. ಚರ್ಚ್ಗೆ ಹೋಗ್ತಾರಂತೆ, ಫುಲ್ ಬಟ್ಟೆ ಎಲ್ಲ ನಿಂತಿರತ್ತಂತೆ. ಅಲ್ಲಿರೋ ಸಭೆಯವ್ರಿಗೆಲ್ಲ ಎಲ್ಲ ಚರ್ಚ್ ಎಲ್ಲ ಮುಗಿಸ್ಬಿಟ್ಟು ಆಮೇಲೆ ಹೇಳ್ತಾರಂತೆ, ಇದೇ ಲಾಸ್ಟ್, ಮುಂದಿನ ವಾರ ನೀವೆಲ್ಲ ಬೇರೆ ಬೇರೆ ಸಭೆಗೆ ಹೋಗ್ಬಿಡ್ರಿ, ನಾನು ಸಭೆ ಕ್ಲೋಸ್ ಮಾಡ್ತೇನೆ. ಅವರೆಲ್ಲ ಹೇಳ್ತಾರಂತೆ, ಯಾಕೆ ಪಾಸ್ಟ್ರೆ ಅಂತ ಹೇಳ್ತಾರಂತೆ. ಹೋಗ್ಬಿಡುದು, ಯಾಕೆ ಹೋಗ್ಬಿಡ್ತೀರಾ, ಹೋಗ್ಬೇಡಿ ಅಂದ್ರೆ ತುಂಬಾ ಕಷ್ಟಪಟ್ಟು ಸೇವೆ ಮಾಡಿರ್ತಂತೆ. ಜನ ಸೇರಿ, ಪಾಸ್ಟ್ರೆ ನೀವು ತುಂಬಾ ಒಳ್ಳೆಯವರು, ನೀವು ಹಂಗ್ ಮಾಡ್ಬೇಡ್ರಿ. ಇಲ್ಲ ನಾನು ಕ್ಲೋಸ್ ಮಾಡ್ಬಿಡ್ತೀನಿ ಅಂತ ಹೇಳಿ ಕ್ಲೋಸ್ ಮಾಡೇ ಬಿಡ್ತಾನೆ. ಮಾಡಿದ್ಬಿಟ್ಟು ಎಲ್ಲಾರ್ಗು ಹೇಳ್ಬಿಟ್ಟು ಚರ್ಚ್ ಎಲ್ಲ ಲಾಕ್ ಮಾಡಿ ಹೋಗ್ಬಿಡ್ತಾನೆ. ಮಾರನೇ ವಾರ ನೆಕ್ಸ್ಟ್ ವೀಕು ಸಭೆ ಓಪನ್ ಮಾಡಲ್ಲ ಅಂತ ಎಲ್ಲರೂ ಅಳ್ತಾ ಇರ್ತಾರೆ. ಅವಾಗ ಒಬ್ರು 3 ಜನ ಬರ್ತಾರಂತೆ ಇವ್ರ ಮನೆಗೆ. ಬಂದು ಬಾಕ್ಲು ದಪ 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 ಅಂತ ಹೊಡಿತಾರಂತೆ. ಹೊಡೆದಾಗ ಪಾಸ್ಟ್ರು ಬಾಗಿಲು ತೆಗೆದು ಕೇಳ್ತಾರೆ, ಏನಪ್ಪ ಆಯ್ತು, ಏನಪ್ಪ ಪಾಸ್ಟ್ರೆ ನೀವೇ ಅಲ್ವಾ ಚರ್ಚ್ ಪಾಸ್ಟ್ರು ಅಂತ. ಹೌದಪ್ಪ. ಯಾಕೆ ಇವತ್ತು ಸಭೆ ತೆಗ್ದಿಲ್ಲ, ಯಾಕೆ ಕ್ಲೋಸ್ ಆಗಿದೆ, ಎಲ್ಲರೂ ಅಲ್ಲಿ ಬಂದಿದಾರಲ್ಲ, ನೀವ್ ಮಾತ್ರ ಯಾಕೆ ಬಂದಿಲ್ಲ, ನೀವೇ ಅಲ್ವಾ ಮೈನ್ ಪಾಸ್ಟ್ರು, ಲಾಕ್ ಮಾಡಿದ್ದೀರಲ್ಲ. ಹೂನಪ್ಪ, ನಾನು ಚರ್ಚ್ ಕ್ಲೋಸ್ ಮಾಡಿದ್ದೀನಿ, ನಾನು ಪಾಸ್ಟ್ರು ಹುದ್ದೆನೇ ಬಿಟ್ಬಿಟ್ಟಿದ್ದೀನಿ, ನಾನು ಯಾವ ಸೇವೆನೂ ಮಾಡ್ತಾ ಇಲ್ಲ, ಏನಿಲ್ಲ. ಅದಕ್ಕೆ ಅವ್ರು ಕೇಳ್ತಾನೆ, ಯಾಕೆ ಹಂಗೆ ಹೇಳ್ತಾ ಇದ್ದೀರಾ, ಏನಾಯ್ತು ಹೇಳ್ರಿ. ನಾನು ಹೋದ್ ವಾರ ಹಿಂಗೆ ಹೋದೆಪ್ಪ, ಮಳೆ ನಿಲ್ಲು ಅಂದ್ರೆ ಮಳೆನೇ ನಿಂತಿಲ್ಲ, ನನ್ನ ಪ್ರೇಯರ್ಗೆ ಮಳೆನೇ ನಿಂತಿಲ್ಲ ಅಂದ್ರೆ ನಾನು ಏನ್ ನಿಲ್ಲಿಸ್ಲಿ, ಇವ್ರ ಲೈಫಲ್ಲಿ ನಾನು ಏನ್ ಬಿಡುಗಡೆ ಮಾಡ್ಲಿ. ಅದಕ್ಕೆ ಫಸ್ಟ್ ನಾನ್ ಕರೆಕ್ಟ್ ಆಗ್ತೀನಿ, ನನ್ನ ಪ್ರೇಯರ್ಗೆ ದೇವ್ರು ಆನ್ಸರ್ ಮಾಡ್ಲಿ, ಆಮೇಲೆ ನಾನು ನಿಮ್ ಪ್ರೇಯರ್ಗೆ ಆನ್ಸರ್ ಮಾಡ್ತೀನಿ ಅಂತ ಹೇಳಿದಾಗ ಅವಾಗ ಅಲ್ಲಿರೋರು ಹೇಳ್ದ, 3 ಜನ ಹೇಳ್ತಂತೆ, ಪಾಸ್ಟ್ರೆ ಹಂಗೆ ಅನ್ಕೋಬೇಡ್ರಿ, ನಾವು ಬದುಕೊಡ್ತೀವಿ, ನೀವು ಸತ್ಯವಾದಂತಹ ಸೇವಕರು, ನೀವು ಒಳ್ಳೆ ಸೇವಕರು, ಹೆಂಗೆ ಹೇಳ್ತೀರಪ್ಪ ನೀವು ಅಂತ. ಆಕ್ಚುಲಿ ನಾವು 3 ಜನಕ್ಕೆ ನಿಮ್ಮನ್ನ ಸಾಯಿಸ್ಬೇಕು ಅಂತ ಸುಪಾರಿ ಕೊಟ್ಟಿದ್ರು. ನಿಮ್ಮನ್ನ ಸಾಯಿಸೋದಿಕ್ಕೆ ನಾವು ಆಗಿನ ಕಾಲದಲ್ಲಿ ಬುಲೆಟ್ ಇಲ್ಲ, ಗನ್ ಪೌಡರ್ ಇರೋದು. ಗನ್ ಪೌಡರ್ ಹಾಕಿ ರೆಡಿಯಾಗಿ ಕಾಯ್ತಾ ಇದ್ವಿ, ನೀವು ಬಂದ್ರೆ ಶೂಟ್ ಮಾಡ್ಬೇಕಂತ. ಇನ್ನೇನು ಗುರಿ ಇಟ್ಟು ಶೂಟ್ ಮಾಡ್ಬೇಕಾದ್ರೆ ದೇವ್ರು ಮಳೆ ಬರ್ಸಿ ಗನ್ ಪೌಡರ್ ಎಲ್ಲ ನೀರಾಗಿ ಹೋಗ್ಬಿಡ್ತು ಪಾಸ್ಟ್ರೆ. ಅವಾಗ ಗೊತ್ತಾಯ್ತು ನೀವು ನಿಜವಾದ ಸೇವಕರು, ನಿಮ್ಮನ್ನು ಸಾಯಿಸ್ಕೊಡ್ದಂತಾನೆ ದೇವ್ರು ಈ ಕೆಲಸ ಮಾಡಿದ್ರು. ಕೆಲವೊಮ್ಮೆ ದೇವ್ರು ನಿಮ್ ಪ್ರೇಯರ್ ಕೇಳದೆ ಇರ್ಬೋದು, ಆದ್ರೆ ನಿಮ್ಮನ್ನ ನಾಶ ಮಾಡೋದಕ್ಕಲ್ಲ, ಅದ್ರಲ್ಲೂ ನಿಮ್ಗೆ ಏನೋ ಒಂದು ಒಳ್ಳೇದಿದೆ. ಹಣ್ಣಳಿಗೆ ದೇವ್ರು ತುಂಬಾ ದಿವಸ ಮಗು ಕೊಟ್ಟಿಲ್ಲ, ಯಾಕಪ್ಪ ಕೊಟ್ಟಿಲ್ಲ ಅಂತ ಅವಳು ಹತ್ತಿರ್ತಾಳೆ. ಆದ್ರೆ ದೇವ್ರು ಹೇಳ್ತಾಳೆ, ಸ್ಯಾಮ್ಯುಯಲ್ ಅನ್ನ ಕೊಡೋದಿಕ್ಕೆ ನಾನು ಲೇಟ್ ಮಾಡ್ತೇನೆ. ಅಲ್ಲೆಲ್ಲೂಯ್ಯ. ಕೆಲವೊಂದು ದೊಡ್ಡದೇನೋ ಬರ್ಲಿಕ್ಕಿದೆ, ಅದೇ ಕಾರಣ. ಒಂದ್ ಊರಲ್ಲಿ ಒಂದು ನಾಯಿ ಮತ್ತೆ ಆನೆ 2 ಅಟ್ ಎ ಟೈಮ್ ಪ್ರೆಗ್ನೆಂಟ್ ಆಗತ್ತಂತೆ. ಯಾವ್ದು ಜೋರಾಗಿ ಹೇಳ್ರಿ, ನಾಯಿ ಮತ್ತೆ ಆನೆ 2 ಪ್ರೆಗ್ನೆಂಟ್ ಆಗತ್ತಂತೆ. 2 ಪ್ರೆಗ್ನೆಂಟ್ ಆದಾಗ ನಾಯಿ 6 ತಿಂಗಳಲ್ಲಿ 1 ಡಜನ್ ಮರಿ ಹಾಕತ್ತಂತೆ. ತಿರ್ಗಾ 2ನೇ ಸತಿ ಪ್ರೆಗ್ನೆಂಟ್ ಆಗತ್ತಂತೆ. ಆನೆ ಮಾತ್ರ ಹಂಗೆ ಇರತ್ತಂತೆ. 2ನೇ ಸತಿ ಪ್ರೆಗ್ನೆಂಟ್ ಆಗಿ ಮತ್ತೆ 12 ಮಕ್ಳು ಆಗ್ತದಂತೆ. ತಿರ್ಗಾ 3ನೇ ಸತಿ ಪ್ರೆಗ್ನೆಂಟ್ ಆಗತ್ತಂತೆ. ಆನೆ ಮಾತ್ರ ಹಂಗೆ ಇರತ್ತಂತೆ. 3ನೇ ಸತಿ ಪ್ರೆಗ್ನೆಂಟ್ ಆಗಿ 12 ಮಕ್ಳು ಆಗತ್ತಂತೆ. ನಾಯಿಗೆ ಏನೋ ಡೌಟ್ ಬರ್ತಂತೆ, ಈ ನನ್ನ ಮಗ ಪ್ರೆಗ್ನೆಂಟ್ ಆದ್ರೆ ಚೆನ್ನಾಗಿ ನೋಡ್ಕೊಂತಾರೆ ಅಂತ ಹೇಳಿ ನಾಟಕ ಮಾಡ್ತಾವನೆ ಅಂತ ಹೇಳಿ ಆನೆ ಹತ್ರ ಹೋಗಿ ಹೇಳತ್ತಾನೆ, ಏ ಆನೆ, ನೀನ್ ನಾಟಕ ತಾನೇ ಮಾಡ್ತಾ ಇದ್ಯಾ, ನೀನ್ ಪ್ರೆಗ್ನೆಂಟ್ ಇಲ್ಲ ಏನಿಲ್ಲ, ನೀನ್ ಹೊಟ್ಟೆ ಸೈಜ್ ಇದ್ದಂಗೆ ಇದೆ, ನಾನು ಅವತ್ತಿಂದ ನೋಡ್ತಾ ಇದ್ದೀನಿ, ಮಗನೇ ನೀನ್ ಹೆಂಗಿದೆ ಹಂಗೆ ಇದೆಯಾ, ನಾನ್ ಪ್ರೆಗ್ನೆಂಟ್ ಆಗಿ 36 ಮಕ್ಳು ಹಾಕಿದ್ದೀನಿ, ನೀನ್ 1 ಮಗು ಹಾಕಿಲ್ಲ, ನನಗೆ ಗೊತ್ತು, ಪ್ರೆಗ್ನೆಂಟ್ ಆದ್ರೆ ನೀನ್ ಕೆಲಸ ಕೊಡಲ್ಲ, ಜಾಸ್ತಿ ಓಡಾಡ್ಸಲ್ಲ, ಒಳ್ಳೆ ಊಟ ಕೊಡ್ತಾನೆ ತಾನೇ ಆಕ್ಟಿಂಗ್ ಮಾಡ್ತಾ ಇದೀಯ ಅಂತ. ಅದಕ್ಕೆ ಹೇಳ್ತಾ ಈ ಆನೆ ಕೇಳಿದ್ರೆ, ಯಾಕೋ ನಿನ್ಗೆ ಇಂಥ ಡೌಟ್ ಬಂತು ಅಂತ. ಯಾಕಂದ್ರೆ ನಾನು 3 ಸತಿ ಪ್ರೆಗ್ನೆಂಟ್ ಆಗಿದ್ದೀನಿ, ನೀನ್ ಇನ್ನೂ 1 ಸತಿ ಮಗುನೇ ಹಾಕಿಲ್ಲ ನೀನು. ಲೇ, ನಿಂದು ನಂದು ಒಂದೇನಾ? ನನ್ ಮಗನೇ, ನಿನ್ ಮಗು ಬಿತ್ತಂದ್ರೆ ಇಲ್ಲಿರೋ ಮಣ್ಣು ಕೂಡ ಗೊತ್ತಾಗಲ್ಲ ಬಿದ್ದಿದೆ ಅಂತ. ನಾನೇನಾದ್ರೂ ಡೆಲಿವರಿ ಮಾಡಕ್ ಹೋದ್ರೆ ಡಿಸ್ಕವರಿ ಚಾನೆಲ್ ಬಂದು ಕಾಯ್ತಾ ಇರ್ತಾರೆ ಕಣ. ಅದೇ ನಾನು ಹಾಕೋ ಮಗುನ್ ನೋಡಕ್ಕೆ ಊರಲ್ಲಿರೋರೆಲ್ಲ ಕಾಯ್ತಾ ಇರ್ತಾರೆ ಕಣ. ನಾನು ಹೆಂಗ್ ಹಾಕ್ತೀನಿ ಅಂತ ಎಲ್ಲರೂ ಗೊತ್ತೇ ಇಲ್ಲ. ಇವತ್ತವರೆಗೂ ಆಣೆ ಮರಿ ಹಾಕೋದನ್ನ ನೋಡಕ್ಕೆ ಕಾಯ್ತಾ ಇದ್ದಾರೆ. ನಿನಗೂ ನನಗೂ ಒಂದ್ ಅನ್ಕೊಂಡು, ಲೇ, ನಿಂದು ನಾಯಿ ಮರಿ ಕಣೋ, ನಂದು ಆಣೆ ಮರಿ. ಅಲ್ಲೆಲ್ಲೂಯ್ಯ. ಅರ್ಥ ಆಗ್ತಾ ಇದೆಯಾ? ಕೆಲವ್ರು ಬಂದು ನಿಮ್ಗೆ ಹೇಳ್ತಾರೆ, ಬ್ರದರ್ ನಮ್ ಪ್ರೇಯರ್ ಬೇಗ ಆನ್ಸರ್ ಮಾಡಿದ್ರು, ನಿಮ್ಗೆ ಇನ್ನೂ ಮಾಡಿಲ್ವಾ ಅಂತಂದ್ರೆ ನೀವು ಅವ್ರಿಗೆ ಹೇಳ್ರಿ, ನಿಮ್ದು ನಾಯಿ ಮರಿ, ನಮ್ದು ಆನೆ ಮರಿ ಬರ್ತಾ ಇದೆ. ದೇವ್ರು ನಿಮ್ಮನ್ನ ಆನ್ಸರ್ ಮಾಡಿ ಮಾಡ್ತಾನೆ. ಯಾಕಂದ್ರೆ ಕುರುಬನಾಗಿದ್ದಾನೆ. ಇವತ್ತು ಆನ್ಸರ್ ಮಾಡಿಲ್ಲ ಅಂತ ನಿಮ್ಗೆ ಬೇಸರ ಮಾಡ್ಕೋಬೇಡ. ಇವತ್ತು ನೀನ್ ಕೈ ಬಿಟ್ಟಿದ್ದಾರೆ ಅಂತ ಅನ್ಕೋಬೇಡ. ಇವತ್ತು ಗಾಡ್ ಇಸ್ ಯುವರ್ ಶೆಫರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಈಗ ದೇವರು ನಿನಗೆ ಕುರುಬನಾಗಿದ್ದಾನೆ. ಎಷ್ಟು ಜನ ಇವಾಗ ಹೇಳ್ತೀರಾ, ಬ್ರದರ್ ಇಲ್ಲಿವರೆಗೂ ನಾನು ಅನ್ಕೊಂಡಿರ್ಲಿಲ್ಲ, ಆದ್ರೆ ಇವಾಗ ನಿಜವಾಗ್ಲೂ ಹೇಳ್ತೀನಿ, ನನ್ನ ದೇವ್ರು ನಾನು ಕುರುಬನಾಗಿದ್ದಾನೆ. ಹಲ್ಲೆಲೂಯಾ. ಇವತ್ತು ನೀನ್ ದೇವ್ರ ಕುರುಬನಾದ್ರೆ ನಿನ್ನ ಅಗತ್ಯ ದೇವ್ರಿಗೆ ಗೊತ್ತಾಗುತ್ತೆ, ದೇವರ ಅಗತ್ಯ ನಿನಗೆ ಗೊತ್ತಾಗುತ್ತೆ. ನಿನ್ನ ಅಗತ್ಯ ಲೌಕಿಕವಾದ ಲೈಫಲ್ಲಿ ನಿನಗೆ ಬೇಕಾಗಿರೋದು, ದೇವರ ಅಗತ್ಯ ಆತ್ಮಗಳನ್ನು ದೇವ್ರ ಕಡೆ ಸೇರಿಸೋದು. ನೀನ್ ದೇವ್ರ ಕೆಲಸ ಮಾಡು, ದೇವ್ರು ನಿನ್ ಕೆಲಸ ಮಾಡ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರು ಮನುಷ್ಯರ ಮುಂದೆ ನೀನು ಕಣ್ಣೀರಿಟ್ಟಾಗ ಏನು ಆಗಲ್ಲ, ಮನುಷ್ಯರ ಮುಂದೆ ಹತ್ರ ನಿನ್ಗೇನು ನಡೆಯಲ್ಲ. ದೇವ್ರ ಮುಂದೆ ಅಡು, ನಿನ್ನ ಪರಿಸ್ಥಿತಿ ಬದಲಾಗುತ್ತೆ. ಅಲ್ಲೇ ದೇವ್ರು ನಿನಗೆ ಉತ್ತರ ಕೊಡಕ್ಕೆ ಶುರು ಮಾಡ್ತಾನೆ. ಹಲ್ಲೆಲೂಯಾ. ನಾವೆಲ್ಲರೂ ಎದ್ದು ನಿಂತ್ಕೊಳ್ಳೋಣ, ದೇವ್ರಿಗೆ ಹೇಳೋಣ, ಸ್ವಾಮಿ ನೀನೇ ನನ್ನ ಕುರುಬನು ಸ್ವಾಮಿ.
ಯು ಆರ್ ಮೈ ಶೆಫರ್ಡ್. ಬಾಯಿ ತೆಗೆದು ಹೇಳಬೇಕು, ನೀವು ದೇವರನ್ನ ನಂಬಿ ಹೇಳಬೇಕು, ಸ್ವಾಮಿ ಇಲ್ಲಿವರೆಗೂ ನಾನು ಮನುಷ್ಯರನ್ನ ನಂಬದೆ, ಇಲ್ಲಿವರೆಗೂ ನಾನು ಅವ್ರನ್ನ ನಂಬದೆ, ಇವ್ರನ್ನ ನಂಬದೆ, ಆದ್ರೆ ಇವತ್ತಿಂದ ನಾನು ಹೇಳ್ತಾ ಇದ್ದೀನಿ ಸ್ವಾಮಿ, ನಾನು ನಿನ್ನನ್ನು ಮಾತ್ರ ನಂಬ್ತೀನಿ ಸ್ವಾಮಿ. ಜಸ್ಟ್ ಟ್ರಸ್ಟ್. ಕಣ್ಗಳನ್ನು ಮುಚ್ಚೋಣ. ಆನ್ಲೈನ್ ಅಲ್ಲೂ ಕೂಡ ಎಲ್ಲರೂ ಕಣ್ಗಳನ್ನು ಮುಚ್ಚೋಣ. ನಾವು ಪ್ರಾರ್ಥನೆ ಮಾಡೋಣ. ಸ್ವಾಮಿ, ಈ ಸಮಯದಲ್ಲಿ ಆನ್ಲೈನ್ ಅಲ್ಲಿ ಆಫ್ಲೈನ್ ಅಲ್ಲಿ ಬಂದ ಪ್ರತಿಯೊಬ್ಬರನ್ನು, ಸಭೆಗೆ ನನಗೆ ಕರ್ತನೆ ಕನೆಕ್ಟ್ ಆಗಿರುವ ಪ್ರತಿಯೊಬ್ಬರು ನೀನು ಹಸ್ತಗೊಪ್ಪಿಸ್ತಾ ಇದ್ದೀನಿ. ಈ ಇಡೀ ವಾರ ಎಲ್ಲರೂ ನೀನು ರಕ್ತದ ಕೋಟೆಯಲ್ಲಿ ಮರೆ ಮಾಡಿಕೊ. ನೀನು ವಿಶೇಷವಾದ ಕೃಪೆ ದಯೆ ಅವ್ರ ಮೇಲಿರಲಿ. ಅವರ ಕಮಿಟ್ಮೆಂಟ್ ಗಳನ್ನ ಪೂರೈಸು ಸ್ವಾಮಿ. ಯಾರು ಕೆಲಸ ಮಾಡ್ತಾ ಇದ್ದಾರೋ ಕೆಲಸದಲ್ಲಿ ಕಿರುಕುಳ ಇಲ್ಲದಂಗೆ ಆಶೀರ್ವದಿಸು ಕರ್ತನೆ. ಯಾರೆಲ್ಲ ಬಿಸ್ನೆಸ್ ಮಾಡ್ತಾ ಇದ್ದಾರೋ ಬಿಸ್ನೆಸ್ ಅಲ್ಲಿ ಬರಬೇಕಾಗಿರುವ ಆರ್ಡರ್ಗಳು, ಪ್ರಾಜೆಕ್ಟ್ಗಳು ಬಿಡುಗಡೆ ಆಗಲಿ. ಅವರ ಕೊರತೆಗಳು ನೀಗಿಸಲ್ಪಡಲಿ ರಾಜ. ಪ್ರತಿಯೊಬ್ಬರ ಕುಟುಂಬದಲ್ಲಿ ಶಾಂತಿ ಸಮಾಧಾನವನ್ನು ಬಿಡುಗಡೆ ಮಾಡ್ತಾ ಇದ್ದೀನಿ. ಎಲ್ಲರನ್ನು ರಕ್ತದ ಕೋಟೆಯಲ್ಲಿ ಮರೆ ಮಾಡಿಕೊ. ಯಾವ ಕೇಡು ಗಂಡಾಂತರಗಳು, ಯಾವ ಅನಾರೋಗ್ಯಗಳು ಅವ್ರ ಮುಂದೆ ಹೋಗ್ಕೊಡ್ದು ಸ್ವಾಮಿ, ಅವ್ರ ಹತ್ರ ಬರ್ಕೊಡ್ದು. ಅವ್ರ ವಿರುದ್ಧವಾಗಿ ಏನು ಮಾಟ ಮಂತ್ರಗಳು ಮಾಡಿದ್ರು ಅವೆಲ್ಲ ಯೇಸು ನಾಮದಲ್ಲಿ ಸುಟ್ಟು ಬೂದಿ ಮಾಡ್ತಾ ಇದ್ದೀನಿ ರಾಜ. ನೀನು ಅವ್ರ ಕೈಗಳನ್ನು ಹಿಡಿದು ನಡೆಸು. ಅವ್ರು ಹೋಗ್ಬೇಕಾದ್ರೆ ಬರ್ಬೇಕಾದ್ರೆ ನೀನು ಅವ್ರ ಸಂಗಡ ಇರು ರಾಜ. ಕರ್ತನೆ, ಪ್ರತಿದಿನ ಪ್ರಾರ್ಥನೆ ಮಾಡಿ ಯಾವ ಶೋಧನೆಯಲ್ಲೂ ಬೀಳದೇ ಇರುವಂತೆ, ಯಾವ ಪಾಪದಲ್ಲೂ ಬೀಳದೇ ಇರುವಂತೆ ಪ್ರತಿಯೊಬ್ಬರನ್ನ ಕೈ ಹಿಡಿದು ನಡೆಸಬೇಕಾಗಿ ಪ್ರಾರ್ಥಿಸ್ತಾ ಇದ್ದೀನಿ. ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸ್ತಾ ಇದ್ದೀನಿ. ಒಳ್ಳೆಯದು. ತಂದೆ ದೇವರ ಪ್ರೀತಿಯು, ಯೇಸು ಕ್ರಿಸ್ತನ ಕೃಪೆಯು, ಪರಿಶುದ್ಧಾತ್ಮನ ಅನ್ಯೋನ್ಯತೆ ಸಹವಾಸವು ಸದಾಕಾಲ ನಮ್ಮ ನಿಮ್ಮೆಲ್ಲರೊಟ್ಟಿಗಿರಲಿ. ಹಲ್ಲೆಲೂಯಾ.